ಓಂ ಅಜ್ಞಾನಾತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶಿತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ. ಇವತ್ತಿನ ಕ್ಲಾಸಿಗೆ ಎಲ್ರಿಗೂ ಸ್ವಾಗತ. ಹಿಂದಿನ ಕ್ಲಾಸಲ್ಲಿ ಶ್ರೀಮದ್ ಭಾಗವತ ಶ್ರವಣ ಅಭ್ಯಾಸ ಇದನ್ನು ನೋಡಿದ್ವಿ. ಅದರ ಕ್ಲಾಸ್ ಸ್ಟಾರ್ಟ್ ಮಾಡೋ ಮೊದಲು ಈ ಪ್ರಾರ್ಥನೆಯೊಂದಿಗೆ ಸ್ಟಾರ್ಟ್ ಮಾಡೋಣ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತವೃಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಪರಿಪೂರ್ಣತೆಯ 3 ಹಂತಗಳು. ಅಭಿಧೇಯ ಇದನ್ನು ನೋಡ್ತಾ ಇದ್ವಿ. ಸಂಬಂಧ ನೋಡಿದ್ವಿ. ಅಭಿಧೇಯದಲ್ಲಿ ಸಾಧನ ಅಭ್ಯಾಸ 2 ವಿಧ. ಅದರಲ್ಲಿ ಸಾಧನ ಪವಿತ್ರ ನಾಮವನ್ನು ಬೆಳೆಸುವ ಸಾಧನ ಅಭ್ಯಾಸ, ಶ್ರೀಮದ್ ಭಾಗವತವನ್ನು ಕೇಳುವ ಸಾಧನ ಅಭ್ಯಾಸ. ಅದರಲ್ಲಿ ಕಾಮ ಅಂದ್ರೆ ಏನು, ಕಾಮವನ್ನು ಹೇಗೆ ಕಡಿಮೆ ಮಾಡುವುದು, ಹೇಗೆ ಜಯಿಸುವುದು, ನಮ್ಮ ಪ್ರಯತ್ನ, ನಮ್ಮ ಪೂರ್ಣ ಮನಸ್ಸಿನ ಪ್ರಯತ್ನ ಮುಖ್ಯ ಪ್ರತಿಯೊಂದು ಸೇವೆಗಳಲ್ಲಿ. ಮತ್ತು ಗುರಿ ಕೃಷ್ಣ ಪ್ರೇಮ ಆಗಿರಬೇಕು. ಬೇರೆಯವರು ನನಗೆ ಜೈ ಜೈಕಾರ ಹಾಕ್ಬೇಕು, ನನಗೆ ಪ್ಯಾಟ್ ಆನ್ ದ ಬ್ಯಾಕ್, ಹಿಂದ್ಗಡೆ ಬೆನ್ನು ತಟ್ಟಬೇಕು, ನಾನು ಸೇವೆ ಮಾಡಿದ್ದಕ್ಕೆ ನನಗೆ ಎಲ್ಲ ಅನೌನ್ಸ್ ಮಾಡಿ ಎಲ್ಲರೂ ಹರಿಬೋಲ್ ಹರಿಬೋಲ್ ಅಂತ ಎಲ್ಲ ಕೂಗ್ಬೇಕು, ಈ ರೀತಿಯ ಆಶೆಗಳು ಇಲ್ಲ. ಕೃಷ್ಣ ಪ್ರೇಮ, ಕೃಷ್ಣನಿಗೆ ಅವನು ಪ್ರಸನ್ನ ಆದ್ರೆ ಸಾಕು, ಅಥವಾ ಭಕ್ತರು ಪ್ರಸನ್ನ ಆದ್ರೆ ಸಾಕು. ಅದು ನಮಗೆ ಏನು ಸೆಲ್ಫ್ಲೆಸ್ ಸರ್ವಿಸ್. ಯಾವುದೇ ಇಚ್ಛೆ ಪ್ರತಿ ಏನು ಇದು ಸಿಗಬೇಕು, ಗೌರವ ಸಿಗಬೇಕು, ಈ ರೀತಿಯ ಪೂಜಾ ಲಾಭ ಪ್ರತಿಷ್ಠಾ ಈ ಇಚ್ಛೆಗಳು ಇಲ್ಲ. ಆವಾಗ ಕೃಷ್ಣನ ಕೃಪೆ ಬರ್ತದೆ. ಸೊ ಭಾಗವತ ಶ್ರವಣ ಅಭ್ಯಾಸ, ಅದನ್ನ ಅಭ್ಯಾಸ ಹಿಂದಿನ ಕ್ಲಾಸಲ್ಲಿ ನೋಡಿದ್ವಿ. ಶ್ರದ್ಧೆಯಿಂದ ಸಾಧು ಸಂಘ, ಭಜನ ಕ್ರಿಯ, ಅನರ್ಥ ನಿವೃತ್ತಿ, ಷಣ್ವತಾಂ ಸ್ವಾಕತ ಕೃಷ್ಣ ಪುಣ್ಯ ಶ್ರವಣ ಕೀರ್ತನ, ಪ್ರದಂತಸ್ತು ಹ್ಯಭದ್ರಾಣಿ ವಿಧುನೋತಿ ಸೂರಸ್. ಇದನ್ನು ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ನಷ್ಟಪ್ರಾಯೇಶು ಅಭದ್ರೇಶು ನಿತ್ಯಂ ಭಾಗವತ ಸೇವೆ ಅಭದ್ರೇಶು. ಸೊ ಪ್ರತಿದಿನ ಭಾಗವತ ಶ್ರವಣ ಇದನ್ನು ಮಾಡಿದ್ರೆ ಭಗವಂತ ಅವನು ನಮ್ಮ ಹೃದಯಕ್ಕೆ ಕೊಡುವಂತ ಎಲ್ಲ ಅಭದ್ರ ವಿಷಯಗಳನ್ನು ನಾಶ ಮಾಡ್ತಾನೆ. ಆಮೇಲೆ ನೈಷ್ಠಿಕ ಭಕ್ತಿ ಹೃದಯದಲ್ಲಿ ಜಾಗೃತ ಆಗ್ತದೆ. ಆಮೇಲೆ ರುಚಿ ಆಸಕ್ತಿ ಬರ್ತದೆ. ಆಮೇಲೆ ಒಬ್ಬನು ಶುದ್ಧ ಸತ್ವದಲ್ಲಿ ಸ್ಥಿತನಾಗ್ತಾನೆ. ಆವಾಗ ಭಾವ ಸ್ಟೇಜಿಗೆ ಹೋಗ್ತಾನೆ. ಮುಕ್ತ ಸಂಗಸ್ಯ ಜಾಯತೆ, ಮುಕ್ತಿಯನ್ನು ಪಡೀತಾನೆ. ಅವನು ಮುಕ್ತಾತ್ಮ, ಭಾವ ಸ್ಟೇಜ್ ಅಲ್ಲಿ ಮುಕ್ತಾತ್ಮ.
ಯಾಕಂದ್ರೆ ಅವನಿಗೆ ಸ್ವರೂಪ ಸಿದ್ಧಿ ಸಿಕ್ಕಿದೆ. ಸ್ವರೂಪ ಸಿಕ್ಕಿದ ಮೇಲೆ ಆಮೇಲೆ ಸಂಪೂರ್ಣ ಪ್ರೇಮ ಸ್ಟೇಜಲ್ಲಿ ಅವನು ಹ್ಮ್, ಭಾವ ಏನಿದೆ ಅದು ಇಂಟೆನ್ಸ್ ಸಂದ್ರಾನಂದ ವಿಶೇಷಾತ್ಮ. ಅದನ್ನೆಲ್ಲ ಭಕ್ತಿರಸಾಮೃತ ಸಿಂಧುವಿನಲ್ಲಿ ನೋಡಿದೀವಿ. ಹ್ಮ್ 6 ಕ್ವಾಲಿಟಿಗಳು ಯಾವುದು? ಕ್ಲೇಶಾಗ್ನಿ, ಶುಭದ, ಆಮೇಲೆ ಮೋಕ್ಷ ಲಘುತಾ ಕೃತ್, ಆಮೇಲೆ ಸಾಂದ್ರಾನಂದ ವಿಶೇಷಾತ್ಮ, ಕೃಷ್ಣಾಕರ್ಷಿಣಿ. ಪ್ರೇಮದ ಸ್ಟೇಜ್ ಏನು? ಕೃಷ್ಣಾಕರ್ಷಿಣಿ, ಸಾಂದ್ರಾನಂದ ವಿಶೇಷಾತ್ಮ, ಸುದುರ್ಲಭ ಭಾವದಲ್ಲಿ ಸುದುರ್ಲಭ ಮತ್ತು ಮೋಕ್ಷ ಲಘುತಾ ಕೃತ್. ಸೊ ಇದನ್ನೆಲ್ಲ ಭಕ್ತಿ ರಸಾಮೃತ ಸಿಂಧುವಿನಲ್ಲಿ ನಾವು ನೋಡಿದ್ದೀವಿ. ಮುಂದೆ ಹೋಗೋಣ. ಇವತ್ತು ಪವಿತ್ರ ನಾಮವನ್ನು ಬೆಳೆಸುವ ಸಾಧನ ಅಭ್ಯಾಸ. ಸೊ ಹರಿನಾಮವನ್ನು ಹೇಗೆ ಮಾಡಬೇಕು, ಅದನ್ನು ಹೇಗೆ ಸಾಧನ ಅಭ್ಯಾಸವನ್ನು ನಾವು ಮಾಡಿಕೊಳ್ಬೇಕು. ಆಮೇಲೆ ಕ್ರಮೇಣ ನಾಮ ಅಪರಾಧ ಸ್ತರದಿಂದ ನಾಮಭಾಸ, ಶುದ್ಧ ನಾಮ, ಭಾವನಾಮ, ಆಮೇಲೆ ಹೇಗೆ ಪ್ರೇಮನಾಮ ಸ್ತರಕ್ಕೆ ಬರಬೇಕು, ಇದನ್ನು ನೋಡೋಣ. ಜಪ ಮಾಡುವ 3 ಪಿಗಳು. ಪಿ ಅಂದ್ರೆ ಪ್ರೊನೌನ್ಸಿಯೇಷನ್, ಪೋಸ್ಚರ್ ಮತ್ತು ಪ್ರೇಯರ್ಫುಲ್ ಮೂಡ್. ಪ್ರೊನೌನ್ಸಿಯೇಷನ್ ಉಚ್ಚಾರಣೆ, ಇದರ ಬಗ್ಗೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ. ಪ್ರೊನೌನ್ಸಿಯೇಷನ್ ಹೇಗಿರಬೇಕು? ಸ್ಪಷ್ಟವಾಗಿ ಇರಬೇಕು. ಎಲ್ಲ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಪ್ರತಿಯೊಂದು ಶಬ್ದವನ್ನು, ಅದು ಟ್ರಾನ್ಸೆಂಡೆಂಟಲ್ ಶಬ್ದ ಇದನ್ನು ನಾವು ಭಿನ್ನವಾಗಿ, ಸ್ಪಷ್ಟವಾಗಿ ಮತ್ತು ಮನಸ್ಸನ್ನು ಕೇಂದ್ರೀಕರಣ ಮಾಡಿ ಇದನ್ನು ಜಪ ಮಾಡಬೇಕು. ಎಷ್ಟೊಂದು ಸಲ ಏನಾಗ್ತದೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ ಹೇಳಬೇಕಾದ್ರೆ ಹರೇ ಕೃಷ್ಣ ಅದಲ್ಲಿ ಕೊನೆಗೆ ಹರೇ ಹರೇ ಬರ್ತದೆ. ಮತ್ತೆ ಹರೇ ರಾಮ ಸ್ಟಾರ್ಟ್ ಆಗ್ಬೇಕಾದ್ರೆ ಹರೇ ಬರ್ತದೆ. ಅದು 3 ಹರೇ ಬರೋದ್ರಲ್ಲಿ 3ರಲ್ಲಿ 1 ಹರೇ ಹೋಗಿರ್ತದೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ. ಅದರಲ್ಲಿ ಹರೇ ಹರೇ ಅನ್ವೇ ಹರೇ ಹರೇ ರಾಮ್ ಅಂತ ಬಂದ್ಬಿಡ್ತದೆ. ಆ ಮಧ್ಯದ ಹರೇ ಹೋಗಿರ್ಬೋದು. ಸೊ ಆದ್ರಿಂದ ಈ ತರ ಅನೇಕ ರೀತಿಯಲ್ಲಿ ಕೆಲವು ಶಬ್ದಗಳು ಬಿಟ್ಟು ಹೋಗ್ಬಹುದು. ಕೃಷ್ಣ, ರಾಮೋ, ರಾಮ, ಅಥವಾ ರಾ ಹರೇ ಹೇಳ್ಬೇಕಾದ್ರೆ ಹರೇ ದೀರ್ಘ ಅಲ್ಲ, ಹರೇ 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 ಹರೇ. ಸೊ ಈ ರೀತಿಯ ಉಚ್ಚಾರಣೆಗಳನ್ನು ಸಹ ಮಾಡಬಹುದು. ಆದರೆ ಉಚ್ಚಾರಣೆಗಳನ್ನು ಸ್ಪಷ್ಟವಾಗಿ ಮಾಡಿದ್ರೆ ನಾವು ಕಾನ್ಶಿಯಸ್ ಎಫರ್ಟ್, ಅಂದ್ರೆ ನಮ್ಮ ಮನಸ್ಸನ್ನು ಇಟ್ಟು ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಅಂತ ಅರ್ಥ. ಇದು ಒಂದು ವಿಷಯ. ಎರಡನೆಯದು, ನಮ್ಮ ಭಂಗಿ ಕೂಡ ತುಂಬಾ ಜಪದಲ್ಲಿ ಅದು ವಿಶೇಷ, ಅದು ವಿಶೇಷತೆಯನ್ನು ಹೊಂದಿದೆ. ನಾವು ಕೂತ್ಕೊಂಡು ಜಪ ಮಾಡುವುದು ಜನರಲಿ ಸಾತ್ವಿಕ ಗುಣದಲ್ಲಿರುವಂತಹ ಜಪ. ಯಾಕಂದ್ರೆ ಮನಸ್ಸು ಶಾಂತ ರೀತಿಯಲ್ಲಿ ಇರ್ತದೆ. ಸ್ವಲ್ಪ ಓಡಾಡಿ ಮಾಡುವುದು, ಅಫ್ಕೋರ್ಸ್ ಓಡಾಡಿ ಮಾಡುವಾಗ್ಲೂ ಸಹ ಶಾಂತವಾಗಿ ಮಾಡ್ಬೋದು, ಸತ್ವಗುಣದಲ್ಲೂ ಮಾಡ್ಬೋದು. ಆದ್ರೆ ಕೆಲವರು ಜೋರಾಗಿ ರಜೋಗುಣ ಬರ್ಬೋದು. ಅಥವಾ ಕೆಲವರು ಮಲ್ಕೊಂಡು ನಿದ್ದೆ ಮಾಡುವಾಗ ತಮೋಗುಣದಲ್ಲೂ ಆ ಪೋಸ್ಚರ್ ಅಲ್ಲಿ ಜಪ ಮಾಡ್ಬೋದು. ಸೊ ಜಪ ಮಾಡ್ತಾ ಇರಬೇಕು ಖಂಡಿತವಾಗಿ. ಆದ್ರೆ ಭಂಗಿ ಕೂಡ ನಾವು ಅದು ಸಹ ಪ್ರಾಮುಖ್ಯತೆಯನ್ನು ಹೊಂದಿದೆ. ಆಮೇಲೆ 3ನೇಯದು ಪ್ರಾರ್ಥನಾಶೀಲ ಮನಸ್ಥಿತಿ, ಪ್ರೇಯರ್ಫುಲ್ ಮೂಡ್. ಅಂದ್ರೆ ನಿಜವಾದ ಭಾವನೆಗಳಿಂದ ನಾವು ಪ್ರಾರ್ಥನೆಯನ್ನು ಮಾಡುವುದು ಮತ್ತೆ ಜಪವನ್ನು ಮಾಡುವುದು. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಏನು ಅಂದ್ರೆ ನಮ್ಮ ಹೃದಯವನ್ನು ಆ 2 ಗಂಟೆ 16 ಮಾಲೆ ಮಾಡಬೇಕಾದ್ರೆ ಏನಿದೆ ಅದನ್ನು ಕೃಷ್ಣನ ಸೇವೆಗಾಗಿ ಮೀಸಲಾಗಿ ಇಡಬೇಕು. ಬರೇ ನಾವು ಯಾವಾಗ ಜಪ ಮುಗಿದ್ರೆ ಸಾಕು, ಇದು ಎಷ್ಟು ರೌಂಡ್ ಆಯ್ತಪ್ಪ, ಯಾವಾಗ ಮುಗಿಯುತ್ತಪ್ಪ, ಈ ಭಾವನೆಗಳನ್ನು ನಾವು ಹೊಂದಿರಬಾರ್ದು. ನಿಜವಾದ ಭಾವನೆ ಏನು ಅಂದ್ರೆ, ಹೇ ಕೃಷ್ಣ, ಹೇ ರಾಧೆ, ನನ್ನನ್ನು ನಿಮ್ಮ ಸೇವೆಯಲ್ಲಿ ತೊಡಗಿಸಿಕೊಳ್ಳು, ನನಗೆ ನಿಮ್ಮ ಶುದ್ಧ ಭಕ್ತಿಯನ್ನು ನೀಡು. ಈ ಪ್ರಾರ್ಥನೆಯೊಂದಿಗೆ ನಾವು
ಭಗವಂತನ ಹರಿನಾಮ ಜಪವನ್ನು ನಾವು ಮಾಡಬೇಕು. ಸೊ ಅದರಿಂದ ಉಚ್ಚಾರಣೆ, ಭಂಗಿ ಮತ್ತು ಪ್ರಾರ್ಥನಾಶೀಲ ಮನಸ್ಥಿತಿ, ಇದು ಮೂರು ವಿಷಯಗಳು ತುಂಬಾ ಇಂಪಾರ್ಟೆಂಟ್, ಪ್ರಾಮುಖ್ಯತೆಯನ್ನು ಹೊಂದಿದೆ. ಸೊ ಪ್ರಾರ್ಥನಾ ಸ್ಥಿತಿಯಲ್ಲಿ ಎಷ್ಟೊಂದು ಸಲ ಕೆಲವು ಭಕ್ತರು ಏನು ಮಾಡ್ತಾರೆ, ಹಿಂದಿನ ಆಚಾರ್ಯರ ಬಗ್ಗೆ ಅಥವಾ ಆಚಾರ್ಯರಿಗೆ, ನಾಮಾಚಾರ್ಯ ಶೀಲ ಹರಿದಾಸ್ ಠಾಕೂರ್ ಇರ್ಬೋದು, ಷಡ್ಗೋಸ್ವಾಮಿಗಳು, ಗುರು ಪರಂಪರಾ, ಆಮೇಲೆ ಭಕ್ತಿ ವಿನೋದ್ ಠಾಕೂರರು, ಜಗನ್ನಾಥ ದಾಸ್ ಬಾಬಾಜಿ ಮಹಾರಾಜ್, ಆಮೇಲೆ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್, ಆಮೇಲೆ ನಮ್ಮ ಗೌರ್ ಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್, ಶೀಲಾ ಪ್ರಭುಪಾದರಿಗೆ, ನಮ್ಮದೇ ದೀಕ್ಷಾ ಗುರುಗಳಿಗೆ, ಶಿಕ್ಷಾ ಗುರುಗಳಿಗೆ ಎಲ್ಲ ಪ್ರಾರ್ಥನೆಗಳನ್ನು ಮಾಡಿ ಅವರ ಆಶೀರ್ವಾದವನ್ನು ಬೇಡಿಕೊಂಡು ಆಮೇಲೆ ನಾವು ಹರಿನಾಮವನ್ನು ಮಾಡಬಹುದು. ಇನ್ನೂ ತುಂಬಾ ಸುಂದರವಾದ ವಿಷಯ, ಜಪವನ್ನು ಆರಂಭ ಮಾಡುವ ಮೊದಲು ಅಂದ್ರೆ ಶಿಕ್ಷಾಷ್ಟಕವನ್ನು ಹಾಡುವುದು. ಶಿಕ್ಷಾಷ್ಟಕದ ಅರ್ಥದ ಮೇಲೆ ಮೆಡಿಟೇಟ್, ಧ್ಯಾನವನ್ನು ಮಾಡಿ ಆಮೇಲೆ ಜಪವನ್ನು ಮಾಡುವುದು. ಇದು ಈ ವಿಷಯ ಕೂಡ ಜಪ ತುಂಬಾ ಸುಂದರವಾಗಿ ಆಗ್ತದೆ. ಜಪವನ್ನು ಮಾಡುವಂತ ತುಂಬಾ ಟೆಕ್ನಿಕ್ಸ್ಗಳು ಇದೆ. ಕೆಲವು ವಿಷಯಗಳನ್ನು ನಾವು ಸರಿಯಾಗಿ ಪಾಲನೆ ಮಾಡಿದರೆ ಮುಂದಿನ ದಿನದ ಜಪ ತುಂಬಾ ಚೆನ್ನಾಗಿ ಆಗ್ತದೆ. ಅದು ಮುಂದಿನ ಕ್ಲಾಸ್ಗಳಲ್ಲಿ ನಾವು ನೋಡೋಣ. ಈಗ ಅಷ್ಟೊಂದು ಡೀಪ್ ಆಗಿ ನೋಡ್ತಾ ಇಲ್ಲ. ಈಗ ಜಸ್ಟ್ ಓವರ್ ವ್ಯೂ ಅಂದ್ರೆ ಒಂದು ರೀತಿಯ ಸಂಕ್ಷಿಪ್ತವಾಗಿ ಈ ವಿಷಯಗಳನ್ನು ನೋಡ್ತಾ ಇದ್ದೇವೆ. ಮುಂದಿನ ಕ್ಲಾಸ್ಗಳಲ್ಲಿ ಬರ್ತಾ ಇದ್ದ ಹಾಗೆ ಇದನ್ನು ಜಾಸ್ತಿ ಗಾಢವಾಗಿ ಅದನ್ನು ವಿಸ್ತಾರವಾಗಿ ನೋಡೋಣ. ಆದ್ರೆ ಕೆಲವು ಪ್ರಮುಖ ವಿಷಯಗಳನ್ನು ಹೇಳುವುದಿದ್ರೆ, ಜಪವನ್ನು ಮಾಡಬೇಕಾದ್ರೆ ಅತ್ಯಾಹಾರವನ್ನು ನಾವು ಮಾಡಬಾರ್ದು. ಆಮೇಲೆ ನಾವು ಬೇಗ ಮಲಗಬೇಕು. 9 ಗಂಟೆಗೆ ಅಥವಾ 10 ಗಂಟೆಗೆ. ಅರ್ಲಿ ಟು ಬೆಡ್ ಅರ್ಲಿ ಟು ರೈಸ್ ಅಂತ ಹೇಳ್ತಾರೆ. ಬೇಗ ಮಲಗಿ ಬೇಗ ಏಳುವುದು. ಆಮೇಲೆ ಕೆಲವು ಭಕ್ತರು ಏನ್ ಮಾಡ್ತಾರೆ, ಅಫ್ಕೋರ್ಸ್ ಕೆಲವು ಭಕ್ತರಿಗೆ ಸಾಧ್ಯ ಆಗದೆ ಇರ್ಬೋದು, ಆದ್ರೆ ಹೆಚ್ಚಿನ ಭಕ್ತರು ಕೆಲವೊಮ್ಮೆ ಸೂರ್ಯಾಸ್ತ ಆಗುವ ಮೊದಲೇ ಪ್ರಸಾದವನ್ನು ಸ್ವೀಕಾರ ಮಾಡ್ತಾರೆ. ಸೊ ದಟ್ ಅವ್ರು ಮಲಗುವ ಮೊದಲು ಆಲ್ಮೋಸ್ಟ್ ಎಲ್ಲ ಜೀರ್ಣ ಆಗಿರ್ತದೆ. ಆವಾಗ ಬೆಳಿಗ್ಗೆ ಬೇಗ ಏಳಲಿಕ್ಕೆ ಸುಲಭ ಆಗ್ತದೆ. ಆಮೇಲೆ ಇನ್ನೊಂದು ಪ್ರಮುಖವಾದ ವಿಷಯ ಅಂದ್ರೆ, ಒಳ್ಳೆಯ ರೀತಿಯಲ್ಲಿ ಇವತ್ತು ನಾವು ಬೋಧನಾ ಕಾರ್ಯಗಳನ್ನು ಮಾಡಿದ್ರೆ ಅಥವಾ ವೈಷ್ಣವರ ಸೇವೆಗಳನ್ನು ಮಾಡಿದ್ರೆ, ವಿಗ್ರಹ ಆರಾಧನೆಯನ್ನು, ಭಗವಂತನ ಸೇವೆಗಳನ್ನು ಮಾಡಿದ್ರೆ, ಅಂದ್ರೆ ತುಂಬಾ ಒಳ್ಳೆಯ ರೀತಿಯಲ್ಲಿ ಸೇವೆಗಳನ್ನು ಮಾಡಿದ್ರೆ ಮುಂದಿನ ದಿನ ನೆಕ್ಸ್ಟ್ ಡೇ ಜಪ ತುಂಬಾ ಚೆನ್ನಾಗಿ ಆಗ್ತದೆ. ಸೊ ಅದರಿಂದ ನಾಳೆ ದಿನದ ಜಪ ಇವತ್ತು ನಾವು ನಮ್ಮ ದಿನವನ್ನು ಹೇಗೆ ಕಳೆದಿದ್ದೇವೆ ಅದರ ಮೇಲೆ ಅವಲಂಬಿತವಾಗಿದೆ. ಸೊ ಆದ್ರಿಂದ ನಾವು ವಿನಮ್ರತಾ ಭಾವದಿಂದ, ದಾಸಾನುದಾಸ ಅನ್ನುವ ಭಾವದಿಂದ ನಾವು ಇವತ್ತು ಸೇವಾ ಮನೋಭಾವದಿಂದ ಒಳ್ಳೆಯ ರೀತಿಯಲ್ಲಿ ಸೇವೆಗಳನ್ನು ಮಾಡಿದ್ರೆ, ಆಮೇಲೆ ಈ ಉಪದೇಶಾಮೃತದ ಈ ತತ್ವಗಳು ಏನು, ಅತ್ಯಾಹಾರ ಪ್ರಯಾಸಶ್ಚ ಪ್ರಜಲ್ಪೋ ನಿಯಮಾಗ್ರಹ ಜನಸಂಗಶ್ಚ ಲೌಲ್ಯಂಚ ಷಡ್ಭಿರ್ಭಕ್ತಿರ್ ವಿನಶ್ಯತಿ, ಇದನ್ನು ಪಾಲನೆ ಮಾಡುವುದು. ಆಮೇಲೆ ನೆಕ್ಸ್ಟ್ ಯಾವುದು ಮಾಡಬೇಕು, ಷಡ್ಭಿರ್ಭಕ್ತಿ ಪ್ರಸಿದ್ಧತಿ, ಆರು ವಿಷಯಗಳನ್ನು ಮಾಡಬೇಕು. ಆಮೇಲೆ ಭಕ್ತರ ಜೊತೆ ಪ್ರೀತಿಪೂರ್ವಕವಾದ ಸಂಬಂಧ ಏನು, ದದಾತಿ ಪ್ರತಿಗ್ರಹಣಾತಿ ಗುಹ್ಯಂ ಆಖ್ಯಾತಿ ಪೃಚ್ಛತಿ ಬುಂತೆ ಭೋಜಯತೆ ಚೈವ ಇದು ಏನು ಷಡ್ವಿಧಂ ಪ್ರೀತಿ ಲಕ್ಷಣಂ. ಸೊ ಈ ರೀತಿ ಭಕ್ತರ ಜೊತೆ ಪ್ರೀತಿ ಸೌಹಾರ್ದತೆಯಿಂದ ಸಂಬಂಧಗಳನ್ನು ಬೆಳೆಸ್ಕೊಳ್ಳುವುದು, ಈ ರೀತಿ ಮಾಡಿದಾಗ ಇದೆಲ್ಲ ಜಪ ಒಳ್ಳೆ ರೀತಿಯಲ್ಲಿ ಮಾಡಲಿಕ್ಕೆ ಸಹಾಯ ಆಗ್ತದೆ. ಇದನ್ನು ಮುಂದಿನ ಕ್ಲಾಸ್ಗಳಲ್ಲಿ ಜಾಸ್ತಿ ವಿಸ್ತಾರವಾಗಿ ನೋಡೋಣ. ಈಗ ಸಂಕ್ಷಿಪ್ತವಾಗಿ ನೋಡಿದ್ದು. ಆಮೇಲೆ ಇದು ಜಪ ಮಾಡುವ ಪಾಸಿಟಿವ್ ವಿಷಯಗಳು. ಈ ರೀತಿ ಮಾಡಿದಾಗ ಜಪ ಒಳ್ಳೆ ರೀತಿಯಲ್ಲಿ ಆಗ್ತದೆ. ಆದರೆ ಜಪದಲ್ಲಿ 3 ಅಡಚಣೆಗಳು ಸಹ ಬರ್ತದೆ ನಮಗೆ.
ಜಪದಲ್ಲಿ ಬರುವಂತಹ 3 ಅಡಚಣೆಗಳು ಯಾವುದು? ಲಾಸ್ಟ್ ಕ್ಲಾಸ್ ಅಲ್ಲಿ ನಾನು ನೆನ್ಪಿಟ್ಕೊಳ್ಳಿ ಕೇಳಿದೆ. ಯಾರಿಗಾದ್ರೂ ನೆನಪಿದೆಯಾ? ಇಲ್ಲಿ ಸ್ಲೈಡ್ ಅಲ್ಲಿ ಇದೆ, ಬೇಕಾದ್ರೆ ನೋಡಿ. ಅವಿದ್ಯೆ, ಅನರ್ಥ ಮತ್ತು ಅಪರಾಧ, 3 ವಿಷಯಗಳು. ಇದು ತುಂಬಾ ಇಂಪಾರ್ಟೆಂಟ್, ಸ್ವಲ್ಪ ನೆನ್ಪಿಟ್ಕೊಳ್ಬೇಕು. ಏನು? ಜಪದಲ್ಲಿ ನಮಗೆ ಸರಿಯಾದ ಜಪ ಆಗದೆ ಇರ್ಲಿಕ್ಕೆ ನಾಮ ಅಪರಾಧಗಳನ್ನು ಮಾಡ್ಬೇಕಾದ್ರೆ ಎಲ್ಲ ಈ ರೀತಿಯ ಅಡಚಣೆಗಳು ಬರ್ತೇನು? ಒಂದು ಅವಿದ್ಯೆ. ಅವಿದ್ಯೆ ಅಂದ್ರೆ ಏನು? ಅವಿದ್ಯೆ ಅಂದ್ರೆ ಏನು? ಹಾ, ಇಗ್ನೋರೆನ್ಸ್. ಇಗ್ನೋರೆನ್ಸ್ ಅಂದ್ರೆ ಏನು? ಅಜ್ಞಾನ ಅಂದ್ರೆ ಏನು? ಸಂಬಂಧ ಜ್ಞಾನ ಅಂದ್ರೆ ಏನು? ತಿಳ್ಕೊಳ್ಳೋದು, ಜ್ಞಾನ ಇಲ್ದೇ ಇರೋದು. ಸಂಬಂಧ ಜ್ಞಾನ ಅಂದ್ರೆ ಏನು? ನೋಡಿ ಇದು ಸ್ಲೈಡ್ ಅಲ್ಲಿ. ಸಂಬಂಧ ಜ್ಞಾನ ಅಂದ್ರೆ ಏನು? ಹರೇ ಕೃಷ್ಣ ಪ್ರಭುಜಿ. ಭಗವಂತನ ಜೊತೆ ನಮಗಿರುವ ಸಂಬಂಧವನ್ನು ತಿಳ್ಕೊಳ್ಳೋದು ಪ್ರಭುಜಿ. ನಾನು ಯಾರು? ಸ್ಲೈಡ್ ಅಲ್ಲಿ ಇದೆ ನೋಡಿ. ನಾನು ಯಾರು? ಭಗವಂತ ಯಾರು? ದೇವರು ಯಾರು? ಭೌತಿಕ ಪ್ರಕೃತಿ ಅಂದ್ರೆ ಯಾವುದು? ಪ್ರಕೃತಿ ಮತ್ತು ನನ್ನ ನಡುವೆ ಇರುವ ಸಂಬಂಧ ಏನು? ಪ್ರಕೃತಿ ಮತ್ತು ಭಗವಂತನ ಜೊತೆಗೆ ಇರುವ ಸಂಬಂಧ ಏನು? ನನ್ನ ಮತ್ತು ಭಗವಂತನ ಜೊತೆಗೆ ಇರುವ ಸಂಬಂಧ ಏನು? ಇದು ಸಂಬಂಧ ಜ್ಞಾನ. ಸಂಬಂಧ ಜ್ಞಾನದ ವಿರುದ್ಧ ಪದ ಏನು? ಅವಿದ್ಯೆ. ಸಂಬಂಧವನ್ನು ಮರೆಯುವುದು, ಅದೇ ಅವಿದ್ಯೆ. ಭಗವಂತನನ್ನು ಮರೆಯುವುದು, ಭಗವಂತನ ಜೊತೆಗೆ ಇರುವಂತಹ ಸಂಬಂಧವನ್ನು ಮರೆಯುವುದು. ನಿಜವಾದ ಸಂಬಂಧದ ಶ್ಲೋಕ ಯಾವುದು? ಜೀವೇರ ಸ್ವರೂಪ್ ಹೋಯ್ ಕೃಷ್ಣೇರ ನಿತ್ಯದಾಸ್, ಕೃಷ್ಣೇರ ತಟಸ್ಥ ಶಕ್ತಿ ಭೇದಾಭೇದ ಪ್ರಕಾಶ್. ಸೊ ಇದನ್ನು ಮರೆತು ನಾನು ಕೃಷ್ಣದಾಸ, ನಿತ್ಯದಾಸ ಅನ್ನುವುದನ್ನು ಮರೆತು ಏನು ಮಾಡ್ತೇನೆ? ನಾನೇ ಭೋಕ್ತ, ನಾನೇ ನಿಯಂತ್ರಕ, ನಾನೇ ಏನು ಬೇರೆ ಬೇರೆ ಮಾಲೀಕ, ನಾನೇ ಆನಂದಿಸುವವನು, ಎಂಜಾಯರ್, ನಾನು ಈ ಭೌತಿಕ ದೇಹ. ಇದನ್ನು ಈ ರೀತಿ ಭಾವನೆಗಳನ್ನು ಹೊಂದಿರುವುದು ಅವಿದ್ಯೆ. ಇದು ಸಂಬಂಧ ಜ್ಞಾನದ ಉಲ್ಟಾ ಏನಿದೆ ಅದು ಅವಿದ್ಯೆ. ಸೊ ಇದು ಸಹ ಜಪದಲ್ಲಿ ತುಂಬಾ ಅಡಚಣೆಯನ್ನು ಮಾಡ್ತದೆ. ಸೊ ಅದರಿಂದ ನಾವು ಸಂಬಂಧ ಜ್ಞಾನ ಅಂದ್ರೆ ಏನು ಇದನ್ನು ಅರ್ಥ ಮಾಡಿಕೊಳ್ಳುವುದು ತುಂಬಾ ಪ್ರಾಮುಖ್ಯತೆಯನ್ನು ಹೊಂದಿದೆ. ಎರಡನೆಯದು ಯಾವುದು? ಅನರ್ಥ. ಅನರ್ಥ ಅಂದ್ರೆ ಯಾವುದು? ಏನು? ಅನರ್ಥ ಅಂದ್ರೆ ಏನು? ಯಾವ ಯಾವ ರೀತಿಯ ಅನರ್ಥಗಳು ಇದೆ ಕೋಪ, ಹೃದಯದಲ್ಲಿ? ರಾಗ, ದ್ವೇಷ ಪ್ರಭುಜಿ. ಹರೇ ಕೃಷ್ಣ ಪ್ರಭುಜಿ. ರಾಗ, ದ್ವೇಷ. ಆಮೇಲೆ 6 ಶತ್ರುಗಳು ಯಾರು? ಕಾಮ, ಕ್ರೋಧ, ಲೋಭ, ಮದ, ಮಾತ್ಸರ್ಯ. ಅದು ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಆಮೇಲೆ ಏನು ಅನರ್ಥಗಳಿದೆ? ಪೂಜಾ, ಅಹಂಕಾರ, ಲಾಭ, ಪ್ರತಿಷ್ಠಾ. ಅಹಂಕಾರ. ಅದೇ ಮದ ಅಂದ್ರೆ ಅದೇ ಮಿಥ್ಯ ಅಹಂಕಾರ. ತಪ್ಪು ತಿಳುವಳಿಕೆ ಪ್ರಭುಜಿ. ಎಲ್ಲ ತಪ್ಪು ತಿಳುವಳಿಕೆ ಅವಿದ್ಯೆ. ಅನರ್ಥ ತಪ್ಪು ತಿಳುವಳಿಕೆ ಅವಿದ್ಯೆ. ಅನರ್ಥದಲ್ಲಿ ಅನರ್ಥ ಅಂದ್ರೆ ಏನು? ಅರ್ಥವಿಲ್ಲದೆ ಇರುವಂತದ್ದು ಅನರ್ಥ. ಅರ್ಥ ಯಾರಿಗೆ ಅರ್ಥ ಇಲ್ಲದೆ ಇರುವಂತದ್ದು? ಅಂದ್ರೆ ಕೃಷ್ಣನಿಗೆ ಯಾವುದು ಇಷ್ಟ ಇಲ್ಲ ಅದನ್ನು ನಾವು ಮಾಡುವುದು, ಅದನ್ನೇ ಅನರ್ಥ ಅಂತ ಹೇಳ್ತಾರೆ. ಕೃಷ್ಣನಿಗೆ ನಾವು ಲೋಭದಿಂದ ಇರುವುದು ಇಷ್ಟ ಇದೆಯಾ? ಇಲ್ಲ, ಆದ್ರಿಂದ ಅದು ಅನರ್ಥ. ಕೃಷ್ಣನಿಗೆ ನಾವು ಕಾಮವನ್ನು ಹೊಂದಿರುವುದು ಇಷ್ಟ ಇದೆಯಾ? ಇಲ್ಲ. ಕೃಷ್ಣನಿಗೆ ನಾವು ಪೂಜಾ, ಲಾಭ, ಪ್ರತಿಷ್ಠೆ ಹೊಂದಿರುವುದು ಇಷ್ಟ ಇದೆಯಾ? ಇಲ್ಲ, ಅದಕ್ಕೆ ಅದು ಅನರ್ಥ. ಕೃಷ್ಣನಿಗೆ ನಾವು ರಾಗದ್ವೇಷ ಹೊಂದಿರುವುದು ಇಷ್ಟ ಇದೆಯಾ? ಇಲ್ಲ, ಆದ್ರಿಂದ ಅದು ಅನರ್ಥ. ಸೊ ಕೃಷ್ಣನಿಗೆ ಯಾವುದು ಇಷ್ಟ ಇಲ್ಲ. ಅರ್ಥವಿಲ್ಲದು ಅಂದ್ರೆ ಕೃಷ್ಣನಿಗೆ ಅದು ಇಷ್ಟ ಇಲ್ಲ, ಆದ್ರೆ ನಮಗೆ ಅದು ಬೇಕು. ಕೃಷ್ಣನಿಗೆ ಬೇಡ, ನಮಗೆ ಬೇಕು. ಇದೇ ಅನರ್ಥ. ಅರ್ಥವಿಲ್ಲದನ್ನು ನಮ್ಮ ಜೀವನದಲ್ಲಿ ಕೆಲವು ವಿಷಯಗಳನ್ನು ಅಳವಡಿಸಿಕೊಂಡಿದ್ದೇವೆ. ಕಾಮ, ಎಂಜಾಯ್ಮೆಂಟ್ ಬೇಕು.
ಸೊ ಬೇರೆ ಅಪೋಸಿಟ್ ಸೆಕ್ಸ್ಗಳನ್ನು ನಾವು ಮಾತೆಯರಾಗಿ ನೋಡಬೇಕು, ಅಥವಾ ಆ, ಸ್ತ್ರೀಯರು ಪುರುಷರನ್ನು ತಂದೆಯರಾಗಿ ಅಥವಾ ತಮ್ಮ ಅಣ್ಣ ತಮ್ಮಂದಿರ ಹಾಗೆ ನೋಡ್ತಾರೆ. ಆದ್ರೆ ಅದೇ ಬೇರೆ ಭಾವನೆಯಿಂದ ನೋಡಿದ್ರೆ ಅದು ಅನರ್ಥ, ಯಾಕಂದ್ರೆ ಕೃಷ್ಣನಿಗೆ ಅದು ಇಷ್ಟ ಇಲ್ಲ. ಆದ್ರೆ ಜೀವಾತ್ಮ ಇಂಥ ಗುಣಗಳನ್ನು ಬೆಳೆಸ್ಕೊಂಡಿದ್ದಾನೆ. ಲೋಭ, ಈಶೋಪನಿಷತ್ತಲ್ಲಿ ಏನು ಹೇಳ್ತಾರೆ? ನಿನ್ನ ಕೋಟ ಈಶಾವಾಸ್ಯಂ ಇದಂ ಸರ್ವಂ. ಸೊ ಅದರಲ್ಲಿ ನಮ್ಮ ಕೋಟ ಮಾತ್ರ ಇದೆ, ಅದನ್ನು ಮಾತ್ರ ನಾವು ಸ್ವೀಕಾರ ಮಾಡಿ ಇಡ್ಬೇಕು. ಆದರೆ ಕೋಟದಿಂದ ಹೊರಗೆ ಹೋಗ್ಲಿಕ್ಕೆ ನೋಡ್ತಾರೆ, ಲೋಭ. ಅದು ಕೃಷ್ಣನಿಗೆ ಇಷ್ಟ ಇಲ್ಲ, ಅದು ಅನರ್ಥ. ಸೊ ಈ ರೀತಿ ಯಾರೋ ಏನು ಹೇಳಲಿಕ್ಕೆ ಹೋದ್ರು, ಏನಾದ್ರು ಕೇಳಲಿಕ್ಕಿದೆಯಾ? ಸೊ ಅನರ್ಥ ಈಗ ಅರ್ಥ ಆಯ್ತು. ಏನು? ಅರ್ಥವಿಲ್ಲದೆ ಇರುವುದನ್ನು ನಮ್ಮ ಜೀವನದಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೇವೆ, ಅದೇ ಅನರ್ಥ. ಆದ್ರೆ ಯಾವಾಗ್ಲೂ ಭಕ್ತಿ ಸೇವೆಯ ಕಾರ್ಯಚಟುವಟಿಕೆಗಳನ್ನು ಮಾಡಿದ್ರೆ ಅದು ಅರ್ಥವಿದ್ದದ್ದು, ಅದರಿಂದ ಅನರ್ಥದಿಂದ ನಾವು ಹೊರಗೆ ಬರ್ತೇವೆ. ಮೂರನೆಯದು ಅಪರಾಧ. ಅಪರಾಧಗಳಲ್ಲಿ ಯಾವ ಯಾವ ರೀತಿಯ ಅಪರಾಧಗಳು ಇದೆ? ಹತ್ತು ಅಪರಾಧಗಳಿದೆ ಪ್ರಭು. ವೈಷ್ಣವ ವೈಷ್ಣವರಿಗೆ ಅಪರಾಧ. ಮಾಡುವ ಪ್ರಭು ವೈಷ್ಣವ ಅಪರಾಧ. ವೈಷ್ಣವ ಅಪರಾಧ ಇದೆ. ಒಂದು ವೈಷ್ಣವರ ಅಪರಾಧ. ಬೇರೆ ಯಾವ ರೀತಿಯ ಅಪರಾಧ? ನಾಮ ಅಪರಾಧ. ಗುರುಗಳ ನಿಂದನೆ ನಾಮ ಮಾಡೋದು. ಅಪರಾಧ, ಗುರು ಅಪರಾಧ, ಆಮೇಲೆ ಪ್ರಚಾರ ಸೇವಾ, ಕಾರ್ಯ ಮಾಡೋರ್ನ ನಿಂದಿಸೋದು. ಅದೆಲ್ಲ ವೈಷ್ಣವ ಅಪರಾಧ. ಆಮೇಲೆ ಸೇವಾ ಅಪರಾಧ. ಧಾಮಗಳಿಗೆ ಹೋದ್ರೆ ಏನ್ ಮಾಡ್ತೇವೆ? ಸೇವಾ. ಧಾಮ ಅಪರಾಧ. ಬೇರೆ ಕೆಲವೊಮ್ಮೆ ಏನ್ ಆಲೋಚನೆ ಮಾಡ್ತೇವೆ, ನಮ್ಮ ಮನೆಯಲ್ಲಿದ್ದಾರೆ, ಅವರೇನು ವೈಷ್ಣವರಲ್ಲ, ಅವ್ರ ಜೊತೆ ನಾವು ಹೇಗ್ ಬೇಕಾದ್ರೂ ನೋಡ್ಕೊಳ್ಬಹುದು ಅಂತ ಆ ಅಪರಾಧಗಳನ್ನು ಮಾಡ್ತೇವೆ. ಅದೇನು? ಜೀವ ಅಪರಾಧ. ಸೊ ಬೇರೆ ಬೇರೆ ರೀತಿಯ ಅಪರಾಧಗಳು ಇದೆ. ಸೊ ಆದ್ರಿಂದ ಈ ಯಾವ ಅಪರಾಧಗಳನ್ನು ಮಾಡಬಾರ್ದು, ಈವನ್ ಜೀವ ಅಪರಾಧಗಳನ್ನು ಮಾಡಬಾರ್ದು. ಅವರು ವೈಷ್ಣವರಲ್ಲ, ಹೇಗೆ ಬೇಕಾದ್ರೂ ನೋಡ್ಕೊಳ್ಬಹುದು, ಅವರಿಗೆ ಬೇಕಾದ್ರೆ ಬೈಬಹುದು, ಮನಸ್ಸಿಗೆ ಬಂದಾಗೆ ಬೈಬಹುದು, ಅವ್ರೇನ್ ಡಿವೋಟೀಸ್ಗಳಲ್ಲ ಅಲ್ಲ. ಜೀವ ಅಪರಾಧಗಳನ್ನು ಮಾಡಬಾರ್ದು. ವಿ ಶುಡ್ ಬಿ ವೆರಿ ವೆರಿ ಕೇರ್ಫುಲ್. ಯಾರದೇ ಜೊತೆ ನಾವು ಡೀಲ್ ಮಾಡ್ಬೇಕಾದ್ರೆ ತುಂಬಾ ಕೇರ್ಫುಲ್ ಆಗಿರ್ಬೇಕು. ಅದಕ್ಕೆ ಬೆಸ್ಟ್ ಅಂದ್ರೆ ಏನು? ನಾಮ ತುಂಬಾ ಚೆನ್ನಾಗಿ ಆಗ್ಬೇಕಂದ್ರೆ ಬೆಸ್ಟ್ ಅಂದ್ರೆ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ. ಅಮಾನೀನ ಮಾನದೇನ, ಎಲ್ಲರಿಗೂ ಗೌರವವನ್ನು ಕೊಡು. ಅದು ಇರುವೆಯಾಗಿರ್ಲಿ, ಕನಿಷ್ಠ ಭಕ್ತ ಆಗಿರ್ಲಿ, ಬಸ್ ಕಂಡಕ್ಟರ್ ಆಗಿರ್ಲಿ, ಬಿಸ್ನೆಸ್ ಮೆನ್ ಆಗಿರ್ಲಿ, ಲಾಯರ್ ಆಗಿರ್ಲಿ, ಅಥವಾ ರೈತ ಆಗಿರ್ಲಿ, ಅಥವಾ ಅವನು ಸ್ಟ್ರೀಟ್ ಸ್ವೀಪರ್, ಬೀದಿಯಲ್ಲಿ ಕಸ ಗುಡಿಸೋನಾಗಿರ್ಲಿ, ಅವನಿಗೆ ನನ್ನ ಎಲ್ಲ ಗೌರವಗಳನ್ನು ಸಲ್ಲಿಸ್ತೇನೆ. ನಾಯಿ ಇರ್ಲಿ ಅಥವಾ ಬೆಕ್ಕು ಇರ್ಲಿ, ಯಾವುದೇ ಪ್ರಾಣಿಗಳು ಇರ್ಲಿ, ಅದು ಜೀವಾತ್ಮ. ಮೈ ಆಲ್ ರೆಸ್ಪೆಕ್ಟ್ಸ್, ಅದು ಮಾನದೇನ. ಆಮೇಲೆ ನನಗಾಗಿ ಯಾವುದೇ ಗೌರವವನ್ನು ಎಕ್ಸ್ಪೆಕ್ಟ್ ಮಾಡುವುದಿಲ್ಲ. ಆಮೇಲೆ ಸಂಪೂರ್ಣವಾದ ವಿನಮ್ರತಾ ಭಾವ. ಏನು? ಹಂಬಲ್, ದಾಸಾನುದಾಸ ಭಾವ. ಆಮೇಲೆ ಸಹಿಷ್ಣುತೆ. ಸಹಿಷ್ಣುತೆ ಅಂದ್ರೆ ಸಹಿಸ್ಕೊಳ್ಬೇಕು. ಎಷ್ಟೊಂದು ಭೌತಿಕ ವ್ಯಕ್ತಿಗಳ ಜೊತೆ ನಾವು ಸಹಿಸ್ಕೊಳ್ಬೇಕು, ಬೇರೆ ಭಕ್ತರನ್ನು ನಾವು ಸಹಿಸ್ಕೊಳ್ಬೇಕು. ಎಷ್ಟೊಂದು ಇದು ಹೀಟ್, ಕೋಲ್ಡ್, ಸೆಕೆ ಬರ್ತದೆ. ಎಷ್ಟೊಂದು ಈಗ ಸಮ್ಮರ್ ಬರ್ತದೆ, ಸಮ್ಮರ್ ಅಲ್ಲಿ ನಾವು ಸೆಕೆಗಳನ್ನು ಸಹಿಸ್ಕೊಳ್ತೇವೆ, ಚಳಿಗಾಲದಲ್ಲಿ ಚಳಿಯನ್ನು ಸಹಿಸ್ಕೊಳ್ತೇವೆ. ಈ ಸಹಿಷ್ಣುತಾ ಭಾವವನ್ನು ಬೆಳೆಸ್ಕೊಳ್ಳೋದು. ಏಕಾದಶಿ ಮಾಡಬೇಕಾದ್ರೆ ಕೆಲವೊಮ್ಮೆ ತುಂಬಾ ಹೊಟ್ಟೆ ಹಸಿತದೆ, ಅದನ್ನು ಸಹಿಸ್ಕೊಳ್ತೇವೆ. ತಪೋದಿವ್ಯಂ ಪುತ್ರಕಾಯೇನ ಸತ್ವಂ ಶುದ್ಧಯೇದ್ ಯಸ್ಮಾತ್ ಬ್ರಹ್ಮ ಸೌಖ್ಯಂ ಅನಂತಂ. ಯಾವಾಗ ನಾವು ತಪಶ್ಚರ್ಯಗಳನ್ನು ಮಾಡ್ತೇವೆ, ಆವಾಗ ಜೀವಾತ್ಮ ಸಂಪೂರ್ಣ ಶುದ್ಧನಾದಾಗ
ಅನಂತವಾದ ಆನಂದವನ್ನು ಪಡಿತಾನೆ. ಬ್ರಹ್ಮ ಸೌಖ್ಯಂ ಅನಂತಂ. ಬ್ರಹ್ಮ ಸೌಖ್ಯ ಅಂದ್ರೆ ಜೀವಾತ್ಮದ ಆನಂದ. ಸೊ ಅದಕ್ಕೆ ರೂಪ ಗೋಸ್ವಾಮಿ ಅವರು ಏನ್ ಹೇಳ್ತಾರೆ, ನಾನು ಕೃಷ್ಣ ಮತ್ತು ರಾಮ ಅಂತ ಹರಿನಾಮವನ್ನು ಹೇಳ್ಬೇಕಾದ್ರೆ ನನಗೆ ಲಕ್ಷ ಲಕ್ಷ ಬಾಯಿಗಳು ಇದ್ರೆ ಸಾಕಾಗುವುದಿಲ್ಲ, ಲಕ್ಷ ಲಕ್ಷ ಕಿವಿಗಳು ಇದ್ರೂ ಸಾಕಾಗುವುದಿಲ್ಲ. ಅಷ್ಟೊಂದು ಸಿಹಿಯಾಗಿದೆ, ಅಷ್ಟೊಂದು ಮಧುರವಾಗಿದೆ ಕೃಷ್ಣ ನಾಮ. ಸೊ ಇವನ್ ನಮ್ಮ ಆಚಾರ್ಯರಲ್ಲೆಲ್ಲ ಏನು ಹೇಳ್ತಾರೆ, ಗೋಡ ತುಜ ರೂಪ ದೇವ ಗೋಡ ತುಜ ನಾಮ್. ಸೊ ಪಂಡ್ರಾಪುರದಲ್ಲೆಲ್ಲ ಹಾಡ್ತಾನೆ ಏನು, ಗೋಡ ತುಜ ರೂಪ. ಗೋಡ ಅಂದ್ರೆ ಆಕ್ಚುಲಿ ಬೆಲ್ಲ, ಬೆಲ್ಲ ಸಿಹಿಯಾಗಿರ್ತದೆ. ಗೋಡ ತುಜ ನಾಮ, ಗೋಡ ತುಜ ನಾಮ ಅಂದ್ರೆ ನಿನ್ನ ನಾಮ ಎಷ್ಟು ರುಚಿಯಾಗಿದೆ, ನಿನ್ನ ರೂಪ ಎಷ್ಟು ರುಚಿಯಾಗಿದೆ. ಆಮೇಲೆ ದಾಸರು ಏನ್ ಹಾಡ್ತಾರೆ, ರಾಮನಾಮ ಪಾಯಸಕ್ಕೆ ಕೃಷ್ಣ ನಾಮ ಸಕ್ಕರೆ, ವಿಠಲ ನಾಮ ತುಪ್ಪವ ಬೆರೆಸಿ ಬಾಯಿ ಚಪ್ಪರಿಸಿರಯ್ಯ. ಸೊ ದ ಬ್ಯೂಟಿಫುಲ್ ಸಾಂಗ್ಸ್ ಈ ದಾಸರೆಲ್ಲ ಬರೆದಿದ್ದಾರೆ ಹರಿನಾಮದ ಬಗ್ಗೆ. ಪುರಂದರ ದಾಸರು, ಆಮೇಲೆ ಬೇರೆ ಬೇರೆ ಸಂತರು, ತುಕಾರಾಮ್. ಸೊ ಇಲ್ಲಿ ಅಫ್ಕೋರ್ಸ್ ನಮ್ಮ ಆಚಾರ್ಯರು ಸಹ ಬರೆದಿದ್ದಾರೆ. ಯಾರು, ಭಕ್ತಿ ವಿನೋದ್ ಠಾಕೂರರು. ಸೊ ಇದರಿಂದ ಗೊತ್ತಾಗ್ತದೆ ಎಷ್ಟು ಹರಿನಾಮ ಎಷ್ಟೊಂದು ಸುಮಧುರವಾಗಿ ಇದೆ. ಅದಕ್ಕಾಗಿ ನಮ್ಮ ಈ ಹರಿನಾಮದ ಮಹಿಮೆಗಳು ಮತ್ತೆ ಈ ಪ್ರಾರ್ಥನೆಗಳಲ್ಲಿ ಭಕ್ತಿ ವಿನೋದ ಠಾಕೂರರು ಎಲ್ಲ ಬರ್ದಿದ್ದಾರೆ. ಸೊ ಅದನ್ನು ನಾವು ಜಪ ಮಾಡೋ ಮೊದಲು ಕೆಲವೊಮ್ಮೆ ಓದ್ಬಹುದು, ಅಥವಾ ಟೈಮ್ ಇಲ್ಲ ಅಂದ್ರೆ ಅಟ್ಲೀಸ್ಟ್ ಶಿಕ್ಷಾಷ್ಟಕವನ್ನು ನಾವು ಹಾಡಬಹುದು. ಆವಾಗ ಜಪ ತುಂಬಾ ಸುಂದರವಾಗಿ ಆಗ್ತದೆ. ಸೊ ಇಲ್ಲಿ ಅಪರಾಧಗಳನ್ನು ಮಾಡಬೇಕಾದ್ರೆ ನಾವು ಸಹಿಷ್ಣುತಾ ಭಾವ ಅಥವಾ ಫಾರ್ಗಿವಿಂಗ್ ನೇಚರ್, ಕ್ಷಮಾಭಾವ ಇದನ್ನೆಲ್ಲ ಹೊಂದಿದ್ರೆ ನಾವು ಅಪರಾಧಗಳನ್ನು ಮಾಡುವುದರಿಂದ ನಾವು ಅದನ್ನು ತಪ್ಪಿಸ್ಕೊಳ್ಬಹುದು. ಜೀವ ಅಪರಾಧಗಳನ್ನು ಮಾಡಬಾರ್ದು, ವೈಷ್ಣವ ಅಪರಾಧ ಅಂತೂ ಮಾಡಲೇಬಾರ್ದು. ಸೇವಾ ಅಪರಾಧಗಳನ್ನು ಸಹ ತುಂಬಾ ಕೆಲವರು ಕೇರ್ಲೆಸ್ ಮಾಡಿ ವಿಗ್ರಹ ಆರಾಧನೆಯನ್ನು ಮಾಡ್ತಾರೆ, ಆವಾಗ ಸೇವಾ ಅಪರಾಧಗಳು ಆಗ್ತದೆ. ಸೊ ಇದನ್ನೆಲ್ಲ ಅಪರಾಧಗಳನ್ನು ನಾವು ದೂರ ಮಾಡಿದಾಗ ಕ್ರಮೇಣವಾಗಿ ನಾಮ ಅಪರಾಧದಿಂದ ನಾಮಭಾಸ, ಆಮೇಲೆ ನಾಮಭಾಸದಿಂದ ಶುದ್ಧ ನಾಮಕ್ಕೆ ಬರಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನು ಈ ಕ್ಲಾಸ್ ಮತ್ತೆ ಮುಂದಿನ ಕ್ಲಾಸಲ್ಲಿ ನಾವು ಅದನ್ನೇ ನೋಡುವುದು. ಇನ್ನು ಸಂಕ್ಷಿಪ್ತವಾಗಿ ಹೇಗೆ ನಾಮಾಪರಾಧದಿಂದ ನಾಮಭಾಸ ಅಂದ್ರೇನು, ಆಮೇಲೆ ಶುದ್ಧ ನಾಮ ಅಂದ್ರೇನು, ಶುದ್ಧ ನಾಮ, ಭಾವನಾಮ, ಪ್ರೇಮನಾಮ ಹೇಗೆ ಬರುವುದು ಸಂಕ್ಷಿಪ್ತವಾಗಿ ನೋಡೋಣ. ಮುಂದಿನ ಕ್ಲಾಸ್ಗಳಲ್ಲಿ ನಾವು ಹರಿನಾಮದ ಮಹಿಮೆಗಳನ್ನು ಜಾಸ್ತಿ ನೋಡಿದ ಹಾಗೆ, ಆಮೇಲೆ ಇನ್ನೂ ಡೀಪ್ ಆಗಿ ಈ ಅಪರಾಧಗಳಂದ್ರೇನು ಅದನ್ನೆಲ್ಲ ಜಾಸ್ತಿ ವಿಸ್ತಾರವಾಗಿ ನೋಡಬಹುದು. ಸೊ ಜಪದಲ್ಲಿರುವ 3 ಅಡಚಣೆಗಳು ಯಾವುದು ಈಗ? ವಿದ್ಯೆ, ಅನರ್ಥ, ಅಪರಾಧ. ಅವಿದ್ಯೆ, ಅನರ್ಥ, ಅಪರಾಧ. ಸೊ ದಿಸ್ ವೆರಿ ಇಂಪಾರ್ಟೆಂಟ್. ಇದು 3 ನಾವು ಪ್ರೇಮನಾಮ ಸ್ತರಕ್ಕೆ ಬರಬೇಕಾದ್ರೆ ಇದು 3 ಕೂಡ 0 ಆಗಿರ್ಬೇಕು. 3 ಕೂಡ 0 ಆಗಿರ್ಬೇಕು. ಇದು ನೆನ್ಪಿಟ್ಕೊಳ್ಳಿ. ಅವಿದ್ಯೆ, ಅನರ್ಥ, ಅಪರಾಧ ಇದು 3 ಕೂಡ 0 ಆದಾಗ ಆವಾಗ ಕಾಮ ಕೂಡ 0 ಆಗಿರ್ತದೆ. ಆವಾಗ ಪ್ರೇಮನಾಮವನ್ನು ನಾವು ಜಪ ಮಾಡಬಹುದು. ಪ್ರಪ್ರಥಮವಾದ ಸ್ತರ ಯಾವುದು? ನಾಮ ಅಪರಾಧ. ಸೊ ಅಫ್ಕೋರ್ಸ್ ಇದನ್ನು ನಾವು ತುಂಬಾ ವಿಸ್ತಾರವಾಗಿ ಈಗ ನೋಡಲ್ಲ, ಅದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಬಟ್ ನಾಮ ಅಪರಾಧಗಳಲ್ಲಿ ಪ್ರಪ್ರಥಮವಾದದ್ದು ವೈಷ್ಣವ ಅಪರಾಧ, ಆಮೇಲೆ 2ನೇಯದು ವಿಷ್ಣುವಿಗೆ ಅಪರಾಧ. ಸೊ ವೈಷ್ಣವ ಅಪರಾಧ ಅಂದ್ರೆ ನಾವು ಯಾರು ಪ್ರಚಾರಕ್ಕಾಗಿ ಅವರ ಜೀವನವನ್ನು ಮುಡಿಪಾಗಿಡ್ತಾರೆ ಅಂತಹ ಭಕ್ತರನ್ನು ದೂಷಿಸುವುದು, ಅಥವಾ ಯಾವುದೇ ವೈಷ್ಣವರನ್ನು ಅವರಿಗೆ ನಿಂದನೆಗಳನ್ನು ಮಾಡಿದ್ರೆ, ಅವರಿಗೆ ದೂಷಣೆಗಳನ್ನು ಮಾಡಿದ್ರೆ ಅದು 6 ವಿಧದ ಅಪರಾಧಗಳು ಇದೆ. ವಾಚಿಕ, ಅಥವಾ ಅವರಿಗೆ ಮಾನಸಿಕವಾಗಿ ಹಿಂಸೆ, ಬೇರೆ ಬೇರೆ ತರಹದ, ಅಥವಾ ಫಿಸಿಕಲಿ ಅಬ್ಯೂಸ್ ಮಾಡುವುದು, ಅಥವಾ ಚೀಟಿಂಗ್ ಮಾಡುವುದು, ಈ ರೀತಿ ಬೇರೆ ಬೇರೆ ವೈಷ್ಣವ ಅಪರಾಧಗಳು ಇದೆ. ಅದನ್ನೆಲ್ಲ ನೋಡೋಣ. ಆಮೇಲೆ ಬ್ರಹ್ಮ, ಶಿವ
ಅಥವಾ ಬೇರೆ ದೇವತೆಗಳು ವಿಷ್ಣುವಿನ ನಾಮಕ್ಕೆ ಸಮಾನ ಅಥವಾ ವಿಷ್ಣುವಿಗೆ ಸಮಾನ ಅಥವಾ ವಿಷ್ಣುವಿನಿಂದ ಸ್ವತಂತ್ರರು ಅಂತ ಪರಿಗಣಿಸುವುದು ಸಹ ಅದು ಅಪರಾಧ ಆಗ್ತದೆ. ಯಾವ ದೇವತೆಗಳು ಸಹ ವಿಷ್ಣುವಿನಿಂದ ಸ್ವತಂತ್ರರಲ್ಲ, ವಿಷ್ಣುವಿನ ಮೇಲೆ ಅವರು ಅವಲಂಬಿತರಾಗಿದ್ದಾರೆ. ವಿಷ್ಣು ದೇವೋತ್ತಮ ಪರಮ ಪುರುಷ, ಇವರು ಅವನ ಸೇವಕರು. ಸೊ ಅದನ್ನು ಅರ್ಥ ಮಾಡಿಕೊಳ್ಬೇಕು. ಆಮೇಲೆ ಮೂರನೆಯದು, ಆಧ್ಯಾತ್ಮಿಕ ಗುರುಗಳಿಗೆ ಅಪರಾಧವನ್ನು ಎಸಗುವುದು, ಅವರ ಆದೇಶಗಳನ್ನು ಪಾಲನೆ ಮಾಡದೆ ಇರುವುದು. ನಾಲ್ಕನೆಯದು, ವೈದಿಕ ಶಾಸ್ತ್ರಗಳಿಗೆ ದೂಷಿಸುವುದು ಅಥವಾ ಅದನ್ನು ತಿರಸ್ಕರಿಸುವುದು, ಅದು ಮೈಥಾಲಜಿ ಅಂತ ಹೇಳುವುದು, ಇದೆಲ್ಲ ಅಪರಾಧ. ಆಮೇಲೆ ಐದನೇದು, ಹರೇ ಕೃಷ್ಣ ಮಹಾಮಂತ್ರದ ಮಹಿಮೆಗಳನ್ನು ಕಲ್ಪನಾತೀತ, ಇದು ಇರಬಹುದು ಅಥವಾ ಇಲ್ಲದೇನೋ ಇರಬಹುದು, ಏನೋ ಹೇಳ್ತಾರೆ, ನಮಗೇನು ಗೊತ್ತು ಇದೆಯೋ ಇಲ್ಲೋ, ಈ ರೀತಿ ಪರಿಗಣಿಸುವುದು, ಇದು ಕಲ್ಪನೆ ಅಂತ ಪರಿಗಣಿಸುವುದು, ಇದು ಅಪರಾಧ. ಮತ್ತು ಭಗವಂತನ ಪವಿತ್ರ ನಾಮದ ಬಗ್ಗೆ ಬೇರೆ ಬೇರೆ ಅರ್ಥಗಳನ್ನು ನೀಡುವುದು, ಇದು ಭಗವಂತನ ಪವಿತ್ರ ನಾಮ ಜಪ ಮಾಡಿದ್ರೆ ಪುಣ್ಯ ಸಿಗ್ತದೆ ಅಂತ ಈ ರೀತಿ ಎಲ್ಲ ಹೇಳ್ತಾರೆ. ಸೊ ಅದು ಮುಂದಿನ ಅಪರಾಧ ಅದು ಬರ್ತದೆ. ಇದು ವ್ಯಾಖ್ಯಾನಗಳನ್ನು ಅಂದ್ರೆ ಬೇರೆ ಬೇರೆ ರೀತಿಯ ಅರ್ಥಗಳನ್ನು ನೀಡುವುದು. ಆಮೇಲೆ ಭಗವಂತನ ಪವಿತ್ರ ನಾಮ ಜಪದಿಂದ ಪಾಪಕೃತ್ಯಗಳನ್ನು ಮಾಡುವುದು, ಇದು ತುಂಬಾ ಡೇಂಜರಸ್. ಇದನ್ನು ಕೆಲವು ಭಕ್ತರು ಮಾಡ್ತಾರೆ. ಏನು, ಹೇಗೂ ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ದೇನೆ, ನಾನು ಏನು ಪಾಪ ಕಾರ್ಯಗಳನ್ನು ಮಾಡಿದ್ರು ಪರವಾಗಿಲ್ಲ, ಒಂದು ಮಾಸ್ಕಿಟೋ ಹೊಡಿತೇನೆ ಪರವಾಗಿಲ್ಲ, ಅಥವಾ ಏನೋ ಕೆಲವು ರೆಗ್ಯುಲೇಟಿವ್ ಪ್ರಿನ್ಸಿಪಲ್ಸ್ಗಳನ್ನು ಅಷ್ಟೇನು ಸ್ಟ್ರಿಕ್ಟ್ ಆಗಿ ಏನು ಫಾಲೋ ಮಾಡಬೇಕಾಗಿಲ್ಲ. ಯಾರು ನೋಡ್ತಾ ಇದ್ದಾರೆ, ಯಾರು ನೋಡ್ತಾ ಇಲ್ಲ, ಯಾರಿಗೂ ಗೊತ್ತಾಗೋದಿಲ್ಲ. ಒಂದು ರೆಗ್ಯುಲೇಟಿವ್ ಪ್ರಿನ್ಸಿಪಲ್ ಅನ್ನು ನಾನು ಬ್ರೇಕ್ ಮಾಡಿದರೆ ಏನು ಯಾರಿಗೂ ಗೊತ್ತಾಗುವುದಿಲ್ಲ. ಸೊ ನಾಮದ ಜಪದ ಆಧಾರದ ಮೇಲೆ ಪಾಪ ಕೃತ್ಯಗಳನ್ನು ಮಾಡುವುದು. ಆಮೇಲೆ ಇದು ಶುಭ ಧಾರ್ಮಿಕ ಚಟುವಟಿಕೆಗಳು, ಹರೇ ಕೃಷ್ಣ ಮಹಾಮಂತ್ರ, ಅದೇ ಪುಣ್ಯ ಸಿಗ್ತದೆ, ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡಿದ್ರೆ ಪುಣ್ಯ ಸಿಗ್ತದೆ ಅಂತ ಹೇಳ್ತಾರೆ. ಪುಣ್ಯ ಇದು ಕರ್ಮಕಾಂಡದಲ್ಲಿ ಬಂತು. ಸೊ ಈ ಕೆಲವರಿಗೆ ಗೊತ್ತೇ ಇಲ್ಲ ಪುಣ್ಯ ಮತ್ತು ಭಕ್ತಿ ಅಂದ್ರೆ ಏನು ಅಂತ, ಅದರ ವ್ಯತ್ಯಾಸನೇ ಗೊತ್ತಿಲ್ಲ. ಭಕ್ತಿ ಅಂದ್ರೆ ಏನು, ಪುಣ್ಯ ಅಂದ್ರೆ ಏನು. ಪುಣ್ಯ ಅಂತಾರೆ, ಪುಣ್ಯ ಅದು ಕರ್ಮಕಾಂಡದಲ್ಲಿ ಬಂತು. ಪುಣ್ಯ ಅಂತ ಹೇಳಿಬಿಟ್ರೆ ಅದು ಅಪರಾಧ ಆಗಿಬಿಟ್ಟು. ಭಕ್ತಿ ಸುಕೃತಿ ಅಥವಾ ಭಕ್ತಿ ಸಿಗ್ತದೆ, ಪುಣ್ಯ ಅಲ್ಲ, ಪುಣ್ಯ ಪಾಪ ಅಲ್ಲ. ಆಮೇಲೆ ನಂಬಿಕೆ ಇಲ್ಲದ ವ್ಯಕ್ತಿಗಳಿಗೆ ಬೋಧನೆ ಮಾಡುವುದು, ಅಥವಾ ಎಲ್ಲ ಹಲವು ಸೂಚನೆಗಳನ್ನು ಅರ್ಥ ಮಾಡಿಕೊಂಡ ನಂತರ ಕೂಡ ಪವಿತ್ರ ನಾಮ ಸಂಪೂರ್ಣ ಶ್ರದ್ಧೆ ನಂಬಿಕೆ ಇಲ್ಲದೆ ಇರುವುದು. ಇಷ್ಟು ವರ್ಷದಿಂದ ಜಪ ಮಾಡ್ತಾ ಇದ್ದೇನೆ, ಶೀಲಾ ಪ್ರಭುಪಾದರು ಹೇಳಿದ್ದಾರೆ, ಪರಿಪೂರ್ಣತೆ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಕೃಷ್ಣ ಪ್ರೇಮ ಸಿಗ್ತದೋ ಇಲ್ಲೋ ಗೊತ್ತಿಲ್ಲ, ಏನೋ ನಡೀತಾ ಇದೆ ಅಂತ ಈ ರೀತಿಯ ಭಾವನೆಗಳನ್ನು ಹೊಂದಿರ್ತಾರೆ. ಆದ್ರೆ ವಿ ಶುಡ್ ಬಿ ಕಾನ್ಫಿಡೆಂಟ್, ಆತ್ಮವಿಶ್ವಾಸ. ಶೀಲಾ ಪ್ರಭುಪಾದರು ಹೇಳಿದ್ದಾರೆ, ಅದು 100% ಆಗೇ ಆಗ್ತದೆ. ಆ ಕಾನ್ಫಿಡೆನ್ಸ್ ಇರಬೇಕು, ಆತ್ಮವಿಶ್ವಾಸ ಇರಬೇಕು. ಪವಿತ್ರ ನಾಮ ಜಪ, ನಾನು ಶುದ್ಧ ನಾಮ ಪ್ರೇಮ ನಾಮ ಜಪ ಮಾಡಿದ್ರೆ ನನಗೆ ಖಂಡಿತವಾಗಿ ಕೃಷ್ಣ ಪ್ರೇಮ ಸಿಗ್ತದೆ, ನಾನು ಭಗವದ್ಧಾಮಕ್ಕೆ ಭಗವಂತನ ಕೃಪೆಯಿಂದ ಹೋಗ್ತೇನೆ. ಈ ಆತ್ಮವಿಶ್ವಾಸ ಅಥವಾ ದೃಢವಾದ ಸಂಪೂರ್ಣ ನಂಬಿಕೆ ಇರಬೇಕು, ಶ್ರದ್ಧೆ ಇರಬೇಕು, ಅದನ್ನು ಬೆಳೆಸ್ಕೊಳ್ಬೇಕು. ಆಮೇಲೆ ಕೊನೆಯದು ಯಾವುದು, 11ನೇದು, ಜಪ ಮಾಡುವಾಗ ಜಾಗರೂಕರಾಗಿರುವುದು ಅಥವಾ ಸರಿಯಾಗಿ ಕೇಳದೇ ಇರುವುದು ಹರಿನಾಮವನ್ನು, ಅದು ಸಹ ಅಪರಾಧ. ಸೊ ಇಲ್ಲಿ ಒಂದು ವಿಷಯ ನಾವು ತುಂಬಾ ನೆನ್ಪಿಟ್ಕೊಳ್ಬೇಕು, ಏನು ಅಂದ್ರೆ ಲಾಸ್ಟ್ ಕ್ಲಾಸ್ಗಳಲ್ಲಿ ಸರಸ್ವತಿ ಮಾತಾಜಿನೋ ಮತ್ತು ಅಥವಾ ಸುನಂದ ಮಾತಾಜಿ ಮತ್ತು 3-4 ಡಿವೋಟೀಸ್ಗಳು ಈ ಪ್ರಶ್ನೆಗಳನ್ನು ಕೇಳಿದ್ರು. ಏನು, ನಾವು ಟಿವಿಯನ್ನು ನೋಡ್ತಾ ಇರ್ತೇವೆ, ಆವಾಗ ಜಪ ಮಾಡಬಹುದಾ, ಅಥವಾ ಇದು ಜಪ ಮಾಡಿದ್ರೆ ಅಪರಾಧ ಆಗತ್ತಾ? ಸೊ ನಾವು ಜಪ ಮಾಡ್ಬೇಕಾದ್ರೆ ಅಪರಾಧ ಆಗತ್ತೋ ಇಲ್ಲೋ ಅಂತ ಅದ್ರ ಬಗ್ಗೆ ನಾವು ಜಾಸ್ತಿ ಗಮನ ನೀಡುವ ಬದಲು ಅಪರಾಧಗಳಿಂದ ಹೇಗೆ ನಾವು ಹೊರಗೆ ಬರುವುದು, ಇದ್ರ ಬಗ್ಗೆ ಜಾಸ್ತಿ ಗಮನ ಇಟ್ಟು ಜಪ ಮಾಡ್ಬೇಕು. ಆದ್ರಿಂದ ಯಾವುದೇ ಸಮಯದಲ್ಲಿ ಜಪವನ್ನು ನಿಲ್ಲಿಸುವ ಅಗತ್ಯ ಇಲ್ಲ.
ಕೀರ್ತನೀಯ ಸದಾಹರಿ ಅಂದ್ರೆ 24 ಗಂಟೆಗಳ ಕಾಲ ಜಪವನ್ನು ಮಾಡುವುದು. ಸೊ ಅದರಿಂದ ಯಾವಾಗ್ಲೂ ಜಪ ಮಾಡ್ತಾ ಇರಬಹುದು. ಆದ್ರೆ ಬೆಸ್ಟ್ ಪ್ರಾಕ್ಟೀಸ್ ಅಂದ್ರೆ ನಮ್ಮ ನಿಗದಿತ ಮಾಲೆಗಳು ಏನಿದೆ, ಪ್ರಿಸ್ಕ್ರೈಬ್ಡ್ ರೌಂಡ್ಸ್, 16 ಮಾಲೆನೋ 32 ಮಾಲೆನೋ 20 ಮಾಲೆನೋ ಏನು ಮಾಡ್ತೇವೆ ಪ್ರತಿದಿನ, ಅದನ್ನು ಮಾತ್ರ ನಾವು ಏಕಾಗ್ರ ಚಿತ್ತತೆಯಿಂದ ಮಾಡುವುದು ಒಳ್ಳೆಯದು. ಉಳಿದ ಎಕ್ಸ್ಟ್ರಾ ರೌಂಡ್ಸ್ಗಳನ್ನು ಮಾಡ್ತಾ ಇರ್ಬೋದು. ಸೊ ಅದರಿಂದ ನಾವು ಕ್ರಮೇಣವಾಗಿ ಜಪ ಮಾಡ್ತಾ ಇದ್ದಾಗೆ ಶುದ್ಧರಾಗ್ತೇವೆ, ಆಮೇಲೆ ಶುದ್ಧವಾಗಿ ಜಪಿಸ್ಲಿಕ್ಕೆ ಸಾಧ್ಯ ಆಗ್ತದೆ. ಸೊ ಅದರಿಂದ ಯಾವಾಗಲೂ ಹರೇ ಕೃಷ್ಣ ಮಹಾಮಂತ್ರ ಜಪವನ್ನು ಮಾಡ್ತಾ ಇರಬೇಕು. ಆಮೇಲೆ ಮಾಡಬೇಕಾದ್ರೆ ಸಂತೋಷದಿಂದ ಇರಬೇಕು. ಚಾಂಟ್ ಹರೇ ಕೃಷ್ಣ ಆ್ಯಂಡ್ ಬಿ ಹ್ಯಾಪಿ. ಚಾಂಟ್ ಹರೇ ಕೃಷ್ಣ ಆ್ಯಂಡ್ ನಾಟ್ ಬಿ ಮೊರೋಸ್. ಮೊರೋಸ್ ಅಂದ್ರೆ ಏನು? ಅಯ್ಯೋ, ಈ ಶಬ್ದಗಳು ಬರಬಾರ್ದು. ಏನು, ಯಾತಕ್ಕಾಗಿ ಕೃಷ್ಣ ಈ ಕಷ್ಟಗಳನ್ನು ಕೊಡ್ತಾ ಇದ್ದಾನೋ, ಎಷ್ಟೊಂದು ದುಃಖಗಳು ಬರ್ತಾ ಇದೆ, ಎಷ್ಟೊಂದು ಪರೀಕ್ಷೆಗಳು ಬರ್ತಾ ಇದೆ, ನಾನು ಎಲ್ಲದರಲ್ಲೂ ಫೇಲ್ ಆಗ್ತಾ ಇದ್ದೇನೆ. ಇಲ್ಲ, ಉಪದೇಶಾಮೃತದಲ್ಲಿ ಏನು ಹೇಳಿದ್ದಾರೆ? ಉತ್ಸಾಹಾತ್ ನಿಶ್ಚಯ ಧೈರ್ಯ ತತ್ ಕರ್ಮ ಪ್ರವರ್ತನಾತ್. ಸೊ ಯಾವಾಗ್ಲೂ ಉತ್ಸಾಹದಿಂದ, ಧೈರ್ಯದಿಂದ, ಆಮೇಲೆ ಏನು ಇನ್ನೊಂದು ಅಂದ್ರೆ ಗುರಿ ಯಾವಾಗ್ಲೂ ಫೋಕಸ್ ಆಗಿರ್ಬೇಕು. ವ್ಯವಸಾಯಾತ್ಮಿಕ ಬುದ್ಧಿರ್ ಏಕೇಹ ಕುರು ನಂದನ. ಅದಕ್ಕೆ ಏನು ಅಂದ್ರೆ ಯಾವಾಗ ನಮ್ಮ ಗುರಿ ಫೋಕಸ್ ಆಗಿರ್ತದಂದ್ರೆ ನಮಗೆ ಎಮರ್ಜೆನ್ಸಿ ಅಂತ ಭಾವನೆ ಬರಬೇಕು. ಅದಕ್ಕೆ ಶೀಲಾ ಪ್ರಭುಪಾದರು ಯಾವಾಗ್ಲೂ ಏನ್ ಹೇಳ್ತಾ ಇದ್ರು? ಕೃಷ್ಣ ಕಾನ್ಶಿಯಸ್ನೆಸ್ ಈಸ್ ಎನ್ ಎಮರ್ಜೆನ್ಸಿ. ಎಮರ್ಜೆನ್ಸಿ ಅಂದ್ರೆ ನಾವು ಎಮರ್ಜೆನ್ಸಿ ವಾರ್ಡಿಗೆ ಹೇಗೆ ಏನ್ ನೋಡ್ತೇವೆ ಅಲ್ಲಿ ಎಲ್ಲ ಮೆಷಿನ್ಸ್ಗಳು ಇರ್ತದೆ. ಆಮೇಲೆ ಎಲ್ರಿಗೂ ಏನು ಆಂಗ್ಸೈಟಿ, ದೇಹ ಬಿಡ್ತಾನೋ ಅಥವಾ ಉಳಿತಾನೋ ಇಲ್ವೋ. ಸೊ ಅದೇ ರೀತಿ ನಮ್ಮ ಇದು ಸಿಚುವೇಶನ್ ಭೌತಿಕ ಲೋಕದಲ್ಲಿ ಏನಿದೆ, ಬೆಳಿಗ್ಗೆ ಎದ್ದು ಹಾಡ್ತೇವೆ ಸಂಸಾರ ಧಾವ ನಲಲೀಢ ಲೋಕ ತೃಣಾಯ ಕಾರುಣ್ಯ ಘನ ಘನತ್ವಂ. ಸಂಸಾರ ಧಾವ, ಪ್ರಪ್ರಥಮವಾಗಿ ನಾವು ಬೆಳಿಗ್ಗೆ ಎದ್ದು ಹೇಳುವ ವರ್ಡ್ ಏನು? ಗುರುಗಳಿಗೆ ನಮಸ್ಕಾರ ಹಾಕಿ ಸಂಸಾರ ಧಾವ, ಇದು ಫಾರೆಸ್ಟ್ ಫೈರ್ ಅಂತ ಹೇಳ್ತೇವೆ. ಬೆಳಿಗ್ಗೆ ಎದ್ದು ಯಾತಕ್ಕಪ್ಪ ಇದು ಡಿಸ್ಕರೇಜ್ ಮಾಡ್ತೀಯಾ? ಬೆಳಿಗ್ಗೆ ಎದ್ದು ಈ ಭೌತಿಕ ಅಸ್ತಿತ್ವ ಏನು ಕಾಡ್ಗಿಚ್ಚು ಅಂತ ಯಾಕೆ ಹೇಳ್ತೀಯಾ ಅಂತ ಪ್ರಶ್ನೆ ಮಾಡ್ಬೋದು. ಯಾಕೆ ಹೇಳ್ತೇವೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದು ಇದು ಭೌತಿಕ ಜಗತ್ತು ಕಾಡ್ಗಿಚ್ಚು, ಗುರುಗಳ ಶ್ರೀಮದ್ ಭಾಗವತ ಕತೆ ಅದು ನಮಗೆ ಅಮೃತ ಇದ್ದ ಹಾಗೆ, ಅದು ಕಾಡ್ಗಿಚ್ಚಿನ ಆ ರೈನ್ ಫಾಲ್ ಕಾಡ್ಗಿಚ್ಚನ್ನು ನಂದಿಸ್ತದೆ, ನಮ್ಮನ್ನು ಆ ಭೌತಿಕ ಅಸ್ತಿತ್ವದಿಂದ ಹೊರಗೆ ತೆಗೆದು ಆಧ್ಯಾತ್ಮಿಕ ಬ್ಲಿಸ್, ಆನಂದಾಂಬುದಿವರ್ಧನಂ, ಆನಂದವನ್ನು ಕೊಡ್ತದೆ. ಇದೆಲ್ಲ ಯಾತಕ್ಕಾಗಿ ಹಾಡ್ತೇವೆ? ಗುರುಗಳ ಕೃಪೆಯಿಂದ ಆಗ್ತದೆ. ಯಾತಕ್ಕಾಗಿ ಅಂದ್ರೆ ಕೃಷ್ಣ ಪ್ರಜ್ಞೆ ಎಮರ್ಜೆನ್ಸಿ. ಕಾಡ್ಗಿಚ್ಚಿದೆ, ಮನೆಯಲ್ಲಿ ಬೆಂಕಿ ಹತ್ತಿದಾಗ ಓಡಿ ಹೋಗ್ತೇವೆ. ಸೊ ಅದೇ ರೀತಿ ಭೌತಿಕ ಅಸ್ತಿತ್ವ ಉರಿತಾ ಇದೆ. ಜನ್ಮ ಮೃತ್ಯು ಜರ ವ್ಯಾಧಿ, 4 ಪ್ರಾಬ್ಲಮ್ಸ್ಗಳು, 3 ಕ್ಲೇಶಗಳು, ಆಧ್ಯಾತ್ಮಿಕ ಅಧಿಭೌತಿಕ ಅಧಿದೈವಿಕ ಕ್ಲೇಶಗಳು ಎಲ್ಲ ಇದೆ. ಇನ್ನೂ ಎಷ್ಟು ಜನ್ಮ ತೆಗಿತಿ ಈ ಭೌತಿಕ ಲೋಕದಲ್ಲಿ? ಜೀವ ಜಾಗೋ ಗೌರಚಂದ್ರ ಬೋಲೆ. ಸೊ ಗೌರಚಂದ್ರ ಗೌರಾಂಗ ಬಂದಿದ್ದಾನೆ, ಎದ್ದೇಳಿ ಜೀವಾತ್ಮಗಳೇ ಎದ್ದೇಳಿ. ಈ ಮಾಯೆ ಎಂಬ ಪಿಶಾಚಿಯ ತೊಡೆಯಲ್ಲಿ ಎಷ್ಟೊಂದು ಜನ್ಮಾಂತರದಿಂದ ಹಾಯಾಗಿ ಮಲಗಿದ್ದೀರಿ. ಈಗ ಮನುಷ್ಯ ದೇಹ ಸಿಕ್ಕಿದೆ, ದುರ್ಲಭವಾದ ಮನುಷ್ಯ ದೇಹ ಸಿಕ್ಕಿದೆ. ಈಗ ಎಚ್ಚೆತ್ತುಕೊಳ್ಳಿ. ಜಾಸ್ತಿ ಸಮಯ ಇಲ್ಲ ದೇಹ ಬಿಡ್ಲಿಕ್ಕೆ. ನಾವು 60, 70, 80, ಓಕೆ 90 ವರ್ಷ ಅಂತಾನು ಇಟ್ಕೊಂಡ್ರು ಎಷ್ಟು ಇರ್ಬೋದು ನಮ್ಗೆ ಗೊತ್ತಿಲ್ಲ. ಇನ್ನು 30-40 ವರ್ಷ, 30-40 ವರ್ಷ ಏನು ದೊಡ್ಡ ವಿಷಯ ಏನು ಇಲ್ಲ. ಅದರ ಈ ದೇಹವನ್ನು ಬಿಡುವ ಮೊದಲು ಸಂಪೂರ್ಣ ಕೃಷ್ಣ ಪ್ರಜ್ಞೆಯನ್ನು ಹೊಂದಿರಬೇಕು.
ಹಾಗಾದ್ರೆ ನಾನು ಎಷ್ಟು ತೀವ್ರತೆಯಿಂದ ಭಕ್ತಿಯನ್ನು ಅಭ್ಯಾಸ ಮಾಡಬೇಕು? ಒಂದೊಂದು ಹರಿನಾಮವನ್ನು, ಒಂದೊಂದು ಹರೇ ಕೃಷ್ಣ ಮಹಾಮಂತ್ರವನ್ನು ಎಷ್ಟು ತೀವ್ರತೆಯಿಂದ ನಾನು ಜಪ ಮಾಡಬೇಕು? ಎಷ್ಟು ಪ್ರಾರ್ಥನಾ ಆ ಭಾವದಿಂದ ನಾನು ಜಪ ಮಾಡಬೇಕು ಪ್ರತಿಯೊಂದು ಹರಿನಾಮ ತೆಗೆದುಕೊಳ್ಬೇಕಾದ್ರೆ? ಸೊ ಇದನ್ನು ನಾವು ಅರ್ಥ ಮಾಡಿಕೊಂಡು, ಈ ಸಾಕ್ಷಾತ್ಕಾರ ಮಾಡಿಕೊಂಡು ನಾವು ಪ್ರತಿದಿನ ಜಪ ಮಾಡಬೇಕು. ಆವಾಗ ಪ್ರತಿದಿನ ಜಪ ಇಂಪ್ರೂವ್ ಆಗ್ತದೆ. ಇಲ್ಲದಿದ್ರೆ ಬರೇ ನಾಮ ಅಪರಾಧ ಜಪಗಳನ್ನೇ ಮಾಡ್ತಾ ಇದ್ರೆ, ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ? ಕೋಟಿ ಕೋಟಿ ಜನ್ಮ ನಾವು ನಾಮಾಪರಾಧ ಜಪವನ್ನು ಮಾಡ್ತಾ ಇದ್ರೆ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಆಗುವುದಿಲ್ಲ. ನಾಮ ಅಪರಾಧಗಳನ್ನು ನಾವು ಜಪ ಮಾಡ್ತಾ ಇದ್ರೆ ಭಗವದ್ಧಾಮಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಆದ್ರಿಂದ ಈ ಎಲ್ಲ ಅಪರಾಧಗಳನ್ನು, ನಾವು ಎಷ್ಟು ಅಪರಾಧಗಳನ್ನು ಹೇಳಿದ್ವಿ, ಎಲ್ಲ ಅಪರಾಧಗಳನ್ನು ದೂರ ಮಾಡಬೇಕು. ನಾಮಾಪರಾಧ, ಸೇವಾಪರಾಧ, ಜೀವಾಪರಾಧ, ವೈಷ್ಣವ ಅಪರಾಧ, ಧಾಮ ಅಪರಾಧ, ಯಾವುದೇ ಅಪರಾಧಗಳನ್ನು ನಾವು ಮಾಡಬಾರದು. ಈ ಅಪರಾಧಗಳನ್ನು ಮಾಡದೆ ಅದನ್ನು ದೂರ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ. ಆವಾಗ ಕ್ರಮೇಣವಾಗಿ ನಾಮಾಭಾಸ ಸ್ತರಕ್ಕೆ ಬರ್ತೀವಿ. ಸೊ ಇಲ್ಲಿ ಈ ಶ್ಲೋಕ ಏನು ಹೇಳ್ತಾ ಇದೆ ಅಂದ್ರೆ, ಮಧುರ ಮಧುರಂ ಏತನ್ ಮಂಗಲಂ ಮಂಗಲಾನಾಂ ಸಕಲ ನಿಗಮವಲ್ಲಿ ಸತ್ಫಲಂ ಚಿತ್ ಸ್ವರೂಪಂ ಸಕ್ರದ್ದಪಿ ಪರಿಗದ್ಗಿತಂ ಶ್ರದ್ಧಯಾ ಹೇಲಯಾವ ರಘುವರ ನರ ಮತ್ರಂ ತಾರಯೇತ್ ಕೃಷ್ಣ ನಾಮ. ತಾರಯೇತ್ ಅಂದ್ರೆ ಭವಸಾಗರದಿಂದ ನಮ್ಮನ್ನು ಮುಕ್ತವನ್ನ ಮಾಡುವಂತಹ ನಾಮ ಕೃಷ್ಣ ನಾಮ. ಸೊ ಅದಕ್ಕೆ ರಾಮನಾಮಕ್ಕೂ ಏನು ತಾರಕ ನಾಮ ಅಂತ ಹೇಳ್ತಾರೆ. ತಾರಕ ಅಂದ್ರೆ ಭೌತಿಕ ಲೋಕದಿಂದ ನಮ್ಮನ್ನು ಫ್ರೀ, ಇಟ್ ಲಿಬರೇಟ್ಸ್ ಅಸ್ ಫ್ರಮ್ ದಿ ಮೆಟೀರಿಯಲ್ ಬಾಂಡೇಜ್. ಸೊ ನಾಮಾಭಾಸದಲ್ಲಿ ಎರಡು ವಿಧಗಳು: ಅಶ್ರದ್ಧ ನಾಮಾಭಾಸ, ಶ್ರದ್ಧಾ ನಾಮಾಭಾಸ. ಅಶ್ರದ್ಧಾ ನಾಮಾಭಾಸದಲ್ಲಿ 4 ವಿಧ, ಶ್ರದ್ಧಾ ನಾಮಾಭಾಸದಲ್ಲಿ 2 ವಿಧ. ಸಂಕೇತ್ಯ ನಾಮಾಭಾಸ ಅಶ್ರದ್ಧ ನಾಮಾಭಾಸ, ಪರಿಹಾಸ ನಾಮಾಭಾಸ, ಸ್ತೋಭ ನಾಮಾಭಾಸ, ಹೇಳನಾ ನಾಮಾಭಾಸ. ಶ್ರದ್ಧಾ ನಾಮಾಭಾಸದಲ್ಲಿ ಛಾಯಾ ನಾಮಾಭಾಸ, ಪ್ರತಿಬಿಂಬ ನಾಮಾಭಾಸ. ಏನು ಅಂತ ಡೀಟೇಲ್ ಆಗಿ ನೋಡೋಣ, ಬಟ್ ಸಂಕ್ಷಿಪ್ತವಾಗಿ ನೋಡೋದಿದ್ರೆ ಇಲ್ಲಿ ಇದನ್ನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಸೊ ಒಂದು ವಿಷಯ ನಾವು ಈಗ ಅಪರಾಧ, ನಾಮಾಪರಾಧ ಇದು ಮಾಡಬೇಕಾದ್ರೆ ನಾಮಪ್ರಭು ಅಂದ್ರೆ ಭಗವಂತನೇ, ರಾಧಾಕೃಷ್ಣ ಮತ್ತು ಹರೇ ಕೃಷ್ಣ ಇದು ಅಭಿನ್ನ, ಪೂರ್ಣ ಶುದ್ಧ ನಿತ್ಯ ಮುಕ್ತೋ ಅಭಿನ್ನತ್ವಂ ನಾಮನಾಮಿನೋ. ಸೊ ನಾವು ನಾಮಪ್ರಭುವಿಗೆ ಯಾವಾಗಲೂ ಪ್ರಸನ್ನನಾಗಿ ಮಾಡಲಿಕ್ಕೆ ನೋಡಬೇಕು. ಸೊ ಅದಕ್ಕಾಗಿ ನಾವು ಅಪರಾಧಗಳನ್ನು ಮಾಡ್ತಾ ಇದ್ರೆ ನಾಮಪ್ರಭು ಅವನು ಪ್ರಸನ್ನ ಆಗುವುದಿಲ್ಲ. ನಾಮಪ್ರಭುವನ್ನು ಪ್ರಸನ್ನ ಮಾಡಬೇಕಾದ್ರೆ, ಕೃಷ್ಣನನ್ನು ಪ್ರಸನ್ನ ಮಾಡಬೇಕಾದ್ರೆ ನಾವು ಪ್ರಪ್ರಥಮವಾಗಿ ಎಲ್ಲ ಅಪರಾಧಗಳನ್ನು ದೂರ ಮಾಡಬೇಕು. ಸೊ ಆದ್ರಿಂದ ನಾಮ ಅಪರಾಧ ಮಾಡಬೇಕಾದ್ರೆ ನಾವು ಜಪ ಮಾಡ್ತಾ ಇದ್ರೆ ಅದರ ಅದು ಫಲಪ್ರದವಾಗುವುದಿಲ್ಲ. ಜಪವು ಶೀಘ್ರದಲ್ಲೇ ಫಲಪ್ರದವಾಗುವುದಿಲ್ಲ. ಪವಿತ್ರ ನಾಮ ಶಕ್ತಿಶಾಲಿ. ನಾವು ನೋಡಿದ್ವಿ ಅದರ ಮಹಿಮೆಗಳು. ಬ್ರಹ್ಮಾಂಡ ಪುರಾಣದಲ್ಲಿ ಏನು ಹೇಳಿದ್ದಾರೆ, ಪದ್ಮ ಪುರಾಣದಲ್ಲಿ ಏನು ಹೇಳಿದ್ದಾರೆ, ಭಾಗವತದಲ್ಲಿ ಏನು ಹೇಳಿದ್ದಾರೆ, ಎಲ್ಲ ನೋಡಿದ್ವಿ. ಪವಿತ್ರ ನಾಮ ತುಂಬಾ ಶಕ್ತಿಶಾಲಿ. ಯಾಕಂದ್ರೆ ಕೃಷ್ಣನಷ್ಟೇ ಶಕ್ತಿಶಾಲಿ ನಾಮ. ಆದ್ರೆ ನಾವು ಅಪರಾಧಗಳನ್ನು ಮಾಡ್ತಾ ಇರಬೇಕಾದ್ರೆ ನಾಮಪ್ರಭು ಅವನು ಪ್ರಸನ್ನನಾಗದೇ ಇರುವುದರಿಂದ ಅವನು ತನ್ನನ್ನು ರಿವೀಲ್ ಮಾಡುವುದಿಲ್ಲ. ಅವನು ತನ್ನ ಕೃಪೆಯನ್ನು ಅಷ್ಟು ಬೇಗ ನೀಡುವುದಿಲ್ಲ. ಭಕ್ತ ಪ್ರಯತ್ನ ಮಾಡಲಿ, ಅವನ ಅಪರಾಧಗಳನ್ನು ದೂರ ಮಾಡಲಿ, ಅಪರಾಧಗಳಿಂದ ಮುಕ್ತನಾಗಬೇಕು ಅಂತ ನಾಮಪ್ರಭು ಕಾಯ್ತಾ ಇರ್ತಾನೆ. ಆದ್ರಿಂದ ನಾವು ಅಪರಾಧಗಳೊಂದಿಗೆ ಪವಿತ್ರ ನಾಮವನ್ನು ಜಪ ಮಾಡಬೇಕಾದ್ರೆ, ಅಂದ್ರೆ ನಾಮಾಪರಾಧ ಸ್ಟೇಜಲ್ಲಿ ನಾವು ಜಪ ಮಾಡಬೇಕಾದ್ರೆ ಕ್ರಿಯೆ ವಿಳಂಬ ಆಗ್ತದೆ. ಅಂದ್ರೆ ನಮ್ಮ ಅನರ್ಥ ಕೂಡ ತುಂಬಾ ಸ್ಲೋ ಆಗಿ
ತುಂಬಾ ನಿಧಾನವಾಗಿ ಆಗ್ತಾ ಇರ್ತದೆ. ಯಾಕಂದ್ರೆ ನಾವು ಅಪರಾಧಗಳನ್ನು ಮಾಡ್ತಾ ಇದ್ದೇವೆ, ಸ್ವಲ್ಪ ಪ್ರಗತಿಯನ್ನು ಹೊಂದುತ್ತೇವೆ, ಅಪರಾಧ ಮಾಡಿದಾಗ ಹಿನ್ನಡೆ ಹೊಂದುತ್ತೇವೆ, ಪ್ರಗತಿ ಹೊಂದುತ್ತೇವೆ. ಉದಾಹರಣೆಗೆ ಒಬ್ಬ ಭಕ್ತ 20% ಪ್ರಗತಿಯನ್ನು ಹೊಂದಿದ್ದಾನೆ, ಬೆಳಿಗ್ಗೆ ಎದ್ದು 16 ಮಾಡು ಮಾಡಿದ, 25% ಪ್ರಗತಿಯನ್ನು ಹೊಂದಿದ ಅಂತ ಇಟ್ಕೊಳ್ಳೋಣ. ಮತ್ತೆ ದಿನದಲ್ಲಿ ಅಪರಾಧಗಳನ್ನು ಮಾಡಿದ, 25ರಿಂದ 19ಕ್ಕೆ ಬಂದು ನಿಂತ. ಅವನು ಏನು ಆಲೋಚನೆ ಮಾಡ್ತಾನೆ, ನಾನು 16 ಮಾಲೆ ಜಪ ಮಾಡಿದ್ದೇನೆ, ನಾನು ಇವತ್ತು ಮುಂದುವರೆದು ಹೋಗಿದ್ದೇನೆ, ಐ ಹ್ಯಾವ್ ಗಾನ್ ಅಹೆಡ್ ಅಂತ ಆಲೋಚನೆ ಮಾಡ್ತಾನೆ. ಆದ್ರೆ ಅವನು 1 ಸ್ಟೆಪ್ ಬ್ಯಾಕ್ ಬಂದಿದ್ದಾನೆ, ಯಾಕಂದ್ರೆ ಅಪರಾಧಗಳನ್ನು ಮಾಡಿದ್ದಾನೆ. ಸೊ ಆದ್ರಿಂದ ಏನಾಗ್ತದೆ, ಅಥವಾ ಕೆಲವೊಮ್ಮೆ 20ರಿಂದ 25ಕ್ಕೆ ಹೋಗ್ತಾನೆ, ಸ್ವಲ್ಪವೇ ಅಪರಾಧ ಮಾಡಿದಾಗ 22ಕ್ಕೆ ಬಂದು ನಿಲ್ಬಹುದು, ಆವಾಗ 2% ಮಾತ್ರ ಅಭಿವೃದ್ಧಿ ಆಯ್ತು. ನೆಕ್ಸ್ಟ್ ಡೇ 22ರಿಂದ 26ಕ್ಕೆ ಹೋಗ್ತಾನೆ, ಜಾಸ್ತಿ ಅಪರಾಧ ಮಾಡಿ 21ಕ್ಕೆ ಬಂದು ನಿಲ್ಬಹುದು. ಸೊ ಈ ರೀತಿ ಜಿಗ್ಜ್ಯಾಗ್ ಅಪರಾಧ ಮಾಡ್ತಾನೆ, ನಾಮವನ್ನು ಜಪ ಮಾಡ್ತಾನೆ, ಅಪರಾಧ ಮಾಡ್ತಾನೆ, ನಾಮ ಜಪ ಅಪರಾಧ. ಸೊ ಈ ರೀತಿ ಮಾಡೋದ್ರಿಂದ ಅನರ್ಥ ನಿವೃತ್ತಿ ಸ್ಟೇಜ್ ಏನಿದೆ ಅದು ತುಂಬಾ ಜಾಸ್ತಿ ಅದು ನಮ್ಮ ಕೈಯಲ್ಲೇ ಇದೆ. ನಾವು ಸರಿಯಾಗಿ ಜಪ ಮಾಡಿಬಿಟ್ರೆ ತಕ್ಷಣವೇ ನಿಷ್ಠಾ ಸ್ಟೇಜಿಗೆ ಬಂದು ಬಿಡ್ಬೋದು. ಅಜಾಮಿಲ ಕೇವಲ ಒಂದು ನಾರಾಯಣ ನಾಮಭಾಸ ಜಪವನ್ನು ಮಾಡಿಬಿಟ್ಟ, ತತ್ಕ್ಷಣವೇ ವಿಷ್ಣು ದೂತರು ಬಂದುಬಿಟ್ಟು. ಸೊ ಆದ್ರಿಂದ ನಾವು ಆದಷ್ಟು ಅಪರಾಧದಿಂದ ಮುಕ್ತರಾಗಿ ನಾಮ ಜಪವನ್ನು ಮಾಡಿದ್ರೆ ನಮ್ಮ ಪ್ರಗತಿ ತುಂಬಾ ಫಾಸ್ಟ್ ಆಗಿರುತ್ತೆ, ವೆರಿ ಫಾಸ್ಟ್. ಇದೇ ಜನ್ಮದಲ್ಲಿ ಕೃಷ್ಣ ಪ್ರೇಮವನ್ನು ಪಡಿಬಹುದು, 100% ಗ್ಯಾರಂಟಿ. ಯಾಕಂದ್ರೆ ಹರಿನಾಮ ಅಷ್ಟು ಶಕ್ತಿಶಾಲಿ ಆಗಿದೆ. ಒಂದು ಹರಿನಾಮ, ಒಂದು ಕೃಷ್ಣನಾಮ, ಒಂದು ರಾಮನಾಮ ಎಷ್ಟೊಂದು ಕೋಟಿ ಜನ್ಮದ ಪಾಪಗಳನ್ನು ನಾಶ ಮಾಡ್ತದೆ ಒಂದು ಹರಿನಾಮ. ಅಜಾಮಿಲ ನಾರಾಯಣ ಅಂತ ಒಂದು ನಾಮಭಾಸ ನಾಮವನ್ನು ತೆಗೆದ ಅವನ ಎಲ್ಲ ಪಾಪಗಳು ಎಲ್ಲ ನಾಶ ಆಗಿ ಎಲ್ಲ ಪಾಪಗಳು. ತತ್ಕ್ಷಣವೇ ವಿಷ್ಣು ದೂತರು ಬಂದು, ಕೇವಲ ಒಂದು ಹರಿನಾಮ ಅಷ್ಟು ಪವರ್ಫುಲ್ ಆಗಿದೆ. ಸೊ ಅದರಿಂದ ನಾವು ಯಾತಕ್ಕಾಗಿ 20-25 ವರ್ಷಗಳನ್ನು ಜಪ ಮಾಡ್ತಾ ಇದ್ರು ಇನ್ನೂ ಪ್ರಗತಿಯನ್ನು ಹೊಂದುತ್ತಾ ಇಲ್ಲ ಅಂದ್ರೆ ಅಪರಾಧಗಳನ್ನು ಮಾಡ್ತಾ ಇದ್ದೇವೆ, ಅಪರಾಧಗಳಿಂದ ಮುಕ್ತನಾಗಬೇಕು. ಸೊ ಅದರಿಂದ ಏನು ಅಂದ್ರೆ ನಾಮಾಭಾಸವನ್ನು ಪಠಿಸಲು ಆರಂಭಿಸಿದಾಗ ಒಬ್ಬನು ಅಪರಾಧಗಳಿಂದ ಮುಕ್ತನಾಗ್ತಾ ಬರ್ತಾನೆ, ಆದ್ರೆ ಅವನಲ್ಲಿ ಅನರ್ಥ ಮತ್ತು ಅವೇದ್ಯಗಳು ಹಾಗೇ ಇರ್ತದೆ ಅಥವಾ ಸ್ವಲ್ಪ ಕಮ್ಮಿ ಆಗ್ಬಹುದು. ಸೊ ಇದು ತುಂಬಾ ಪ್ರಮುಖವಾದ ವಿಷಯ. ಇನ್ನೂ ಅವನಲ್ಲಿ ಅನರ್ಥಗಳು ಅವಿದ್ಯೆಗಳು ಹಾಗೆ ಇರ್ತದೆ, ಅಪರಾಧಗಳಿಂದ ಸ್ವಲ್ಪ ಮುಕ್ತನ ಇರ್ತಾನೆ, ಸಂಪೂರ್ಣ ಅಂದ್ರೆ ಆಲ್ಮೋಸ್ಟ್ ಕ್ಲಿಯರಿಂಗ್ ಸ್ಟೇಜ್ ಅಂತ ಹೇಳ್ತಾರೆ. ಕ್ಲಿಯರಿಂಗ್ ಸ್ಟೇಜ್ ನಾಮಾಭಾಸ, ಆಲ್ಮೋಸ್ಟ್ ಅಪರಾಧಗಳು ಹೋಗಿರ್ತದೆ, ಅಥವಾ ಅಟ್ಲೀಸ್ಟ್ ಅವನು ಕಾನ್ಶಿಯಸ್ ಪ್ರಯತ್ನವನ್ನು ಮಾಡ್ತಾ ಇರ್ತಾನೆ ಅಪರಾಧಗಳನ್ನು ಮಾಡದೇ ಇರುವ ಹಾಗೆ. ಅದು ನಾಮಾಭಾಸ ಸ್ಟೇಜ್. ಶ್ರದ್ಧಾ ನಾಮಭಾಸ ಮಾಡಿದ್ರೆ ಏನಾಗ್ತದೆ? ಅಫ್ಕೋರ್ಸ್ ಶ್ರದ್ಧಾ ನಾಮಭಾಸದ ಪರಿಣಾಮಗಳು ತುಂಬಾ ಇದೆ. ಏನು ಅಂದ್ರೆ ಅಜಾಮಿಲನಿಗೆ ಏನಾಯ್ತು, ಅವನ ತತ್ಕ್ಷಣವೇ ಎಲ್ಲಾ ಪಾಪಗಳು ಪರಿಹಾರ ಆಯ್ತು. ಅದೇ ರೀತಿ ಶ್ರದ್ಧಾ ನಾಮಭಾಸದಿಂದ ಒಬ್ಬನ ಎಲ್ಲ ಪಾಪಗಳು ನಾಶ ಆಗ್ತದೆ. ಸೊ ಅವನ ಕರ್ಮ ಪೂರ್ಣತಃ ಹೋಗಿಬಿಡ್ತದೆ, ಕೇವಲ ಆತ್ಯಂತಿಕಿ ಅದು ಆಸಕ್ತಿ ಸ್ತರದಲ್ಲಿ ಹೋಗ್ತದೆ. ಆಮೇಲೆ ನಾಮಭಾಸ, ಇದು ಶ್ರದ್ಧಾ ನಾಮಭಾಸ ಕಲಿಯುಗದ ಎಲ್ಲಾ ಕಲ್ಮಶಗಳನ್ನು ದೂರ ಮಾಡ್ತದೆ. ಭಕ್ತನಿಗೆ ಅವನು ಶಾಂತನಾಗಿ ಬಿಕಮ್ಸ್ ಪೀಸ್ಫುಲ್, ಅಟ್ಲೀಸ್ಟ್ ಆನಂದ ಜಾಸ್ತಿ ಬರದಿದ್ರು ಅಟ್ಲೀಸ್ಟ್ ಬಿಕಮ್ಸ್ ಪೀಸ್ಫುಲ್, ಶಾಂತ ಚಿತ್ತನಾಗ್ತಾನೆ. ಮತ್ತು ಧರ್ಮ ಅರ್ಥ ಕಾಮ ಮೋಕ್ಷದ ಯಾವ ಗುರಿಗಳು ಸಿಕ್ಬೇಕು ಅದೆಲ್ಲ ಸಿಕ್ತದೆ. ಆಮೇಲೆ ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ, ನಾಮಾಭಾಸ ಜಪದಿಂದ ವೈಕುಂಠ ಗ್ರಹಗಳ ಗಡಿಯ ತನಕ ಹೋಗ್ಬೋದು. ವೈಕುಂಠ ಗ್ರಹ ಎಂಟರ್ ಆಗ್ಬೇಕಾದ್ರೆ ಶುದ್ಧ ನಾಮ ಜಪ ಮಾಡ್ಬೇಕು. ಆಮೇಲೆ ಶ್ರದ್ಧಾ ನಾಮಭಾಸದ ಲಕ್ಷಣಗಳು ಯಾವುದು?
ಯಾರು ಶ್ರದ್ಧಾನಾಮಗಳ ಜಪ ಮಾಡ್ತಾ ಇದ್ದಾರೆ ಅಂತ ನೋಡ್ಬೇಕಾದ್ರೆ ಅವರು ಶುದ್ಧ ನಾಮವನ್ನು ಜಪ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಆಮೇಲೆ ನಿರಂತರ ಪ್ರಯತ್ನ ಅಪರಾಧಗಳನ್ನು ದೂರ ಮಾಡಲಿಕ್ಕೆ, ಆಮೇಲೆ ಅಪರಾಧಗಳನ್ನು ಎಚ್ಚರಿಕೆಯಿಂದ ತಪ್ಪಿಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾರೆ. ಆಮೇಲೆ ಇನ್ನೊಂದು ಏನು ಅಂದ್ರೆ ಸ್ಟಡಿನೆಸ್, ಸ್ಥಿರನಾಗ್ತಾರೆ. ಇದಕ್ಕೆ ಹೆಚ್ಚು ಕಡಿಮೆ ಇದು ಅಂದ್ರೆ ಬೆಸ್ಟ್ ನಾವು ನೋಡ್ಬೋದು ಅಂದ್ರೆ ಹೆಚ್ಚು ಕಡಿಮೆ ಮಂಗಲಾರತಿ ಮಾರ್ನಿಂಗ್ ಪ್ರೋಗ್ರಾಮ್ಗಳಲ್ಲಿ ಸ್ಟಡಿ ಆಗಿರ್ತಾರೆ. ಪ್ರತಿದಿನ ಸ್ಟಡಿಯಾಗಿ ಬ್ರಹ್ಮ ಮುಹೂರ್ತದಲ್ಲಿ ಹೇಳಲಿಕ್ಕೆ ಜಾಸ್ತಿ ಕಷ್ಟ ಆಗುವುದಿಲ್ಲ. ಸೊ ಈ ರೀತಿಯ ಲಕ್ಷಣಗಳು. ಅಂದ್ರೆ ಜಪ ಮಾಡಲಿಕ್ಕೆ ಜಾಸ್ತಿ ಪ್ರಯತ್ನ ಮಾಡ್ತಾನೆ ಅಪರಾಧಗಳನ್ನು ದೂರ ಮಾಡಲಿಕ್ಕೆ. ಆದ್ರೆ ಅಪರಾಧಗಳನ್ನು ಜಾಸ್ತಿ ಮಾಡದೇ ಇರುವುದರಿಂದ ಅವನು ಬಹುಬೇಗ ಪ್ರಗತಿಯನ್ನು ಹೊಂದಲಿಕ್ಕೆ ಆರಂಭ ಮಾಡ್ತಾನೆ. ಸೊ ಇದೆಲ್ಲ ಲಕ್ಷಣಗಳು. ಈ ಶ್ರದ್ಧಾನಾಮಭಾಸದ ಇನ್ನೊಂದು ಪರಿಣಾಮ ಏನು ಅಂದ್ರೆ ಬಹುಬೇಗ ಒಬ್ಬನು ಶುದ್ಧನಾಮ ಸ್ತರಕ್ಕೆ ಬರ್ತಾನೆ. ಸೊ ಅವನು ಸಂಬಂಧ ಜ್ಞಾನ ಅಭಿಧೇಯ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಆಮೇಲೆ ಅಪರಾಧಗಳನ್ನು ಎಚ್ಚರಿಕೆಯಿಂದ ದೂರ ಮಾಡಿಬಿಟ್ರೆ ತತ್ಕ್ಷಣವೇ ಬಹುಬೇಗ ನಾಮಾಭಾಸದಿಂದ ಶುದ್ಧ ನಾಮಸ್ತರಕ್ಕೆ ಬರ್ತಾನೆ. ಸೊ ಇದೆಲ್ಲ ನಾಮಾಭಾಸದ ಪರಿಣಾಮಗಳು ಮತ್ತು ಲಕ್ಷಣಗಳು. ಸೊ ಇದು ಮುಂದಿನ ಬುಕ್ಸ್ಗಳೇನಿದೆ, ದ ನೆಕ್ಟೇರಿಯನ್ ಓಷಿಯನ್ ಆಫ್ ಹೋಲಿ ನೇಮ್ ಅಥವಾ ಜಪ ಬುಕ್ ಅಥವಾ ಹರಿನಾಮ ಚಿಂತಾಮಣಿ, ಇದರಲ್ಲೆಲ್ಲ ಏನು ಅಂದ್ರೆ ಯಾತಕ್ಕಾಗಿ ಅಪರಾಧಗಳು ಆಗ್ತದೆ, ಹೃದಯ ದೌರ್ಬಲ್ಯದಿಂದ. ಹೃದಯ ದೌರ್ಬಲ್ಯ ಹಿಂದಿನ ಅಪರಾಧಗಳ ಪರಿಣಾಮ. ಸೊ ಇದನ್ನೆಲ್ಲ ಮುಂದೆ ನೋಡಬಹುದು. ಸೊ ಇಲ್ಲಿ ಪ್ರಮುಖವಾದ ವಿಷಯ ಏನು ಅಂದ್ರೆ ಶುದ್ಧ ನಾಮ ಸ್ತರಕ್ಕೆ ಬರಬೇಕಾದ್ರೆ ಒಬ್ಬನು ಸಂಬಂಧ ಜ್ಞಾನ ಮತ್ತು ಅಭಿಧೇಯ ಜ್ಞಾನವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು. ಅದನ್ನೆಲ್ಲ ಮುಂದಿನ ಕ್ಲಾಸ್ಗಳಲ್ಲಿ ನೋಡೋಣ. ಹರೇ ಕೃಷ್ಣ. ಸೊ ಇನ್ನು ಯಾವ ಪಾಯಿಂಟ್ ಇದೆ? ನಾಮಾಭಾಸ ಅಂದ್ರೆ ನೆರಳು. ಈಗ ನಮ್ಗೆ ಬೆಳಿಗ್ಗೆ ಸೂರ್ಯೋದಯ ಆಗ್ಬೇಕಾದ್ರೆ ಸೂರ್ಯೋದಯ ಆಗುವ ಒಂದು 10-20 ನಿಮಿಷದ ಮೊದಲು ಸೂರ್ಯನ ಕಿರಣಗಳು ಮಾತ್ರ ಕಾಣಿಸ್ತಾ ಇರ್ತದೆ. ಇನ್ನು ಅಂದ್ರೆ ಸಂಪೂರ್ಣವಾದ ಕಿರಣಗಳು ಬರ್ತಾ ಇರಲ್ಲ. ಆದ್ರೆ ಸೂರ್ಯ ಉದಯ ಆಗ್ತಾ ಇದ್ದಾನೆ ಅನ್ನುವ ಭಾವನೆ ಬರ್ತದಲ್ಲ, ಅದನ್ನು ನಾಮಾಭಾಸಕ್ಕೆ ಹೋಲಿಸಲಾಗಿದೆ. ಸಂಪೂರ್ಣವಾಗಿ ಸೂರ್ಯ ಉದಯ ಆದ ತಕ್ಷಣ ಅದು ಶುದ್ಧ ನಾಮ. ಸಂಪೂರ್ಣವಾಗಿ ಸೂರ್ಯ ಮೇಲೆ ಬಂದು ಸಂಪೂರ್ಣ ಸೂರ್ಯನನ್ನು ನೋಡೋದು ಪ್ರೇಮನಾಮ. ಸೊ ಆ ರೀತಿ ಬೇರೆ ಬೇರೆ ಸ್ತರಗಳು ಇದೆ. ಅದನ್ನು ನೆಕ್ಸ್ಟ್ ಕ್ಲಾಸ್ಗಳಲ್ಲಿ ನೋಡೋಣ. ಐ ಥಿಂಕ್ ಇದರಲ್ಲಿ ಇವತ್ತು ಸಂಕೇತ ನಾಮಭಾಸ, ಪರಿಹಾಸ ನಾಮಭಾಸ, ಸ್ತೋಭ ನಾಮಭಾಸ ಹೇಳೋಣ. ಇದನ್ನ ಮುಂದಿನ ಕ್ಲಾಸಲ್ಲಿ ನೋಡೋಣ. ಪ್ಲಸ್ ಶುದ್ಧ ನಾಮ ಅಂದ್ರೆ ಏನು ಮುಂದಿನ ಕ್ಲಾಸಲ್ಲಿ ನೋಡೋಣ. ಆವಾಗ ಸಂಕ್ಷಿಪ್ತವಾಗಿ ಅಭಿಧೇಯ ಮುಗಿತದೆ. ಆಮೇಲೆ ಮುಂದಿನ ಕ್ಲಾಸ್ಗಳಲ್ಲಿ ಹರಿನಾಮವನ್ನು ಹೇಗೆ ಉನ್ನತ ರೀತಿಯಲ್ಲಿ ಮಾಡಬಹುದು ಅದನ್ನೆಲ್ಲ ನೋಡಿ, ಆಮೇಲೆ ಅಪರಾಧಗಳನ್ನು ಸಹ ಸ್ವಲ್ಪ ವಿಸ್ತಾರದಿಂದ ನೋಡೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಯಾರಿಗೇನಾದ್ರೂ ಪ್ರಶ್ನೆಗಳು ಇದೆಯಾ ಅಥವಾ ಕಮೆಂಟ್ಸ್, ತಿದ್ದುಪಡಿಗಳು? ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ನಾಮಭಾಸದಲ್ಲಿ ಅವಿದ್ಯೆಯ ಬಗ್ಗೆ ಹೇಳಿದ್ರಲ್ಲ ಪ್ರಭು, ಅದು ಇನ್ನೊಂದ್ ಸ್ವಲ್ಪ ಅರ್ಥ ಇನ್ನೊಂದ್ಸಲ ಹೇಳ್ತಾರೆ. ಹಾ, ಸೊ ನಾವು ಸರಿಯಾಗಿ ಅರ್ಥ ಮಾಡ್ಕೊಬೇಕಂದ್ರೆ ಇದು ಸ್ಲೈಡ್ ಆಧ್ಯಾತ್ಮಿಕ ಜಗತ್ತು ಇದೆ. ಆಧ್ಯಾತ್ಮಿಕ ಜಗತ್ತಿನಲ್ಲಿ ಎಲ್ಲಾ ಜೀವಾತ್ಮರು ಕೃಷ್ಣನನ್ನು ನೆನ್ಪಿಟ್ಕೊಂಡಿರ್ತಾರೆ. ಕೃಷ್ಣನ
ದಾಸರು ಅನ್ನುವ ಭಾವ. ಕೃಷ್ಣನ ದಾಸ ಅನ್ನುವ ಭಾವ ಇದು ಸತ್ಯ ಅಹಂಕಾರ, ನಿಜವಾದ ಅಹಂಕಾರ. ಜೀವಾತ್ಮ ತಾನು ದಾಸ ಅಂತ ನೆನ್ಪಿಟ್ಕೊಂಡು ಕೃಷ್ಣನ ಸೇವೆಗಳನ್ನು ಮಾಡುವುದು ಇದು ನಿಜವಾದ ಸತ್ಯ ಅಹಂಕಾರ ಅಥವಾ ನಿಜವಾದ ಅಹಂಕಾರ. ಅದು ಇಲ್ಲಿ ಪ್ರತಿಬಿಂಬ ಆದಾಗ ಉಲ್ಟಾಗಿ ಬಿಡ್ತದೆ. ಸತ್ಯ ಅಹಂಕಾರ ಇದ್ದಿದ್ದು ಮಿಥ್ಯ ಅಹಂಕಾರ ಆಗಿಬಿಡ್ತು. ಯಾವಾಗ ಉಲ್ಟಾ ಆಗಿ ಬಿಡ್ತದೆ, ಆಧ್ಯಾತ್ಮಿಕ ಲೋಕದಿಂದ ಭೌತಿಕ ಲೋಕದಲ್ಲಿ ಎಲ್ಲ ಉಲ್ಟಾ ಅಲ್ವಾ? ಆಧ್ಯಾತ್ಮಿಕ ಜಗತ್ತು ಸತ್ ಚಿತ್ ಆನಂದದಿಂದ ತುಂಬಿದೆ. ಭೌತಿಕ ಜಗತ್ತು ಉಲ್ಟಾ, ಏನು? ಅಸತ್ ಅಚಿತ್ ನಿರಾನಂದದಿಂದ ತುಂಬಿದೆ. ಅದೇ ರೀತಿ ಆಧ್ಯಾತ್ಮಿಕ ಲೋಕದಲ್ಲಿ ಸತ್ಯ ಅಹಂಕಾರ ಇದೆ, ಅದು ಭೌತಿಕ ಲೋಕದಲ್ಲಿ ರಿಫ್ಲೆಕ್ಟ್ ಉಲ್ಟಾ ಆದಾಗ ಮಿಥ್ಯ ಅಹಂಕಾರ ಆಗಿದೆ. ಅಹಂಕಾರ. ಸೊ ಅದೇ ರೀತಿ ಆಧ್ಯಾತ್ಮಿಕ ಲೋಕದಲ್ಲಿ ಪ್ರೇಮ ಇದೆ, ಇದು ಭೌತಿಕ ಲೋಕದಲ್ಲಿ ಉಲ್ಟಾ ಆದಾಗ ಕಾಮ ಆಗಿ ಬಿಡುತ್ತದೆ. ಅದೇ ರೀತಿ ಆಧ್ಯಾತ್ಮಿಕ ಲೋಕದಲ್ಲಿ ಜ್ಞಾನ ಇದೆ, ಸಂಬಂಧ ಜ್ಞಾನ, ಅಭಿಧೇಯ ಜ್ಞಾನ ಇದೆ, ಪ್ರಯೋಜನ ಜ್ಞಾನ ಇದೆ. ಅದು ಉಲ್ಟಾ ಆದಾಗ ಭೌತಿಕ ಲೋಕದಲ್ಲಿ ಅವಿದ್ಯೆ ಆಗ್ತದೆ. ಅವಿದ್ಯೆ ಅಂದ್ರೆ ಬೇರೇನೂ ಇಲ್ಲ. ಅವಿದ್ಯೆ ಅಂದ್ರೆ ಸಿಂಪಲ್ ಟರ್ಮ್ಸ್ಗಳಲ್ಲಿ ಕೃಷ್ಣನನ್ನು ಮರೆಯುವುದು. ಕೃಷ್ಣನನ್ನು ಮರೆಯುವುದು, ಕೃಷ್ಣನ ಜೊತೆಗೆ ಇರುವ ನಮ್ಮ ಸಂಬಂಧವನ್ನು ಮರೆಯುವುದು, ನಾವು ದಾಸರು ಅನ್ನೋದು ಮರೆಯುವುದು. ಆಮೇಲೆ ಅದನ್ನು ಮರೆತಾಗ ಏನಾಗ್ತದೆ? ಕೃಷ್ಣನನ್ನು ಮರೆತಾಗ ಏನಾಗ್ತದೆ? ನಿತ್ಯ ಅಹಂಕಾರ ಬಂದಾಗ ನಾನು ಏನು ಆಲೋಚನೆ ಮಾಡ್ತೇನೆ? ಮಾಸ್ಟರ್, ಈಗ ಒಂದು ಮನೆ ಇದೆ ಅಂತ ಇಟ್ಕೊಳ್ಳೋಣ. ಮನೆಯಲ್ಲಿ ಮಾಸ್ಟರ್ ಇದ್ದಾಗ ಅವನು ಸರ್ವೆಂಟ್ ಹೇಗೆ ಆಕ್ಟ್ ಮಾಡ್ತಾನೆ? ಅವನು ನಾನೇ ಬಾಸು, ನಾನೇ ಯಜಮಾನ. ಸರ್ವೆಂಟ್ ಇದ್ದಾಗ ಒಳ್ಳೆ ರೀತಿಯಲ್ಲಿ ಎಲ್ಲ ಸೇವೆಗಳನ್ನು ಮಾಡ್ತಾ ಇದ್ದೇನೆ ಅಂತ ತೋರಿಸ್ಕೊಡ್ತಾನೆ. ಒಳ್ಳೆ ರೀತಿಯಲ್ಲಿ ಕಸ ಗುಡಿಸ್ತಾ ಇದ್ದೇನೆ, ಬಟ್ಟೆ ಒರೆಸ್ತಾ ಇದ್ದೇನೆ, ಎಲ್ಲ ಒಣಗಿಸ್ತಾ ಇದ್ದೇನೆ, ಎಲ್ಲ ತೋರಿಸ್ತಾನೆ. ಅವನು ಬಾಸ್ ಇಲ್ಲದಾಗ ಏನ್ ಮಾಡ್ತಾನೆ? ನಾನೇ ಬಾಸ್ ಅನ್ಕೊಳ್ತಾನೆ. ಬಾಸ್ ನನ್ನು ಮರೆತು ಬಿಟ್ಟಿದ್ದಾನೆ. ಬರ್ತು ನಾನೇ ಬಾಸ್. ಬಾಸಿನ ಚೇರಲ್ಲಿ ಹೋಗಿ ಕಾಲ್ ಮೇಲೆ ಕಾಲ್ ಹಾಕಿ ಕೂತ್ಕೊಳ್ತಾನೆ. ನಾನೇ ಬಾಸ್ ಈಗ. ಯಾಕಂದ್ರೆ ಯಾರು ಇಲ್ಲ ಅಂತ ಭಾವನೆ. ಆಕ್ಚುಲಿ ಈಗ ಕಾಮ ಅಂದ್ರೆ ಏನು? ಕಾಮ ಎಂಜಾಯ್ ಮಾಡ್ಬೇಕಾದ್ರೆ ಇದು ನಾವು ಆಲೋಚನೆ ಮಾಡ್ತೇವೆ. ಏನು? ಎಷ್ಟೊಂದು ಸಲ ಲೆಟ್ಸ್ ಎಂಜಾಯ್ ಅಂತ ಎಲ್ಲ ಹೇಳ್ತಾರೆ. ದಿಸ್ ಲೈಫ್ ಈಸ್ ಮೆಂಟ್ ಫಾರ್ ಏನು ಡ್ರಿಂಕ್ ಅಂಡ್ ಎಂಜಾಯ್, ಬಿ ಮೆರ್ರಿ ಅಂತ ಏನೇನೋ ಹೇಳ್ತಾರೆ. ಆದ್ರೆ ಬಿ ಮೆರ್ರಿ ಏನು ಆಕ್ಚುಲಿ? ಎಷ್ಟೊಂದು ಸಲ ನಾವು ಆಲೋಚನೆ ಮಾಡ್ತೇವೆ, ಯಾರು ಇಲ್ಲ, ಯಾರು ನೋಡುದಿಲ್ಲ, ಐ ವಿಲ್ ಎಂಜಾಯ್. ಬಟ್ ಯಾರು ನೋಡುದಿಲ್ಲ ಏನು? ವಾಯುದೇವ ಇದ್ದಾನೆ, ಸೂರ್ಯದೇವ ಇದ್ದಾನೆ, ಭೂಮಿ ತಾಯಿ ಇದ್ದಾಳೆ, ದಶ ದಿಕ್ಕುಗಳು ಇದೆ, ಪರಮಾತ್ಮ ಇದ್ದಾನೆ. ರಾತ್ರಿಯಲ್ಲಿ ಚಂದ್ರ ದೇವ ನೋಡ್ತಾ ಇದ್ದಾನೆ. ಎಷ್ಟು ಜನರು ನೋಡ್ತಾ ಇದ್ದಾರೆ, ನಾವು ಎಣಿಸ್ಕೊಳ್ತೇವೆ, ಯಾರು ನೋಡುದಿಲ್ಲ. ಯಾಕೆಂದ್ರೆ ಅವಿದ್ಯೆಯಲ್ಲಿದ್ದೇವೆ, ಮರ್ತು ಬಿಟ್ಟಿದ್ದೇವೆ. ಇದೆಲ್ಲ ಯಾತಕ್ಕಾಗಿ ಆಗ್ತದೆ? ನಮ್ಮದೇ ಆಸೆಗಳು. ಆಸೆಯೇ ಕಾರಣ ಎಲ್ಲದಕ್ಕೂ. ನಮಗೆ ಆಸೆ ಇದೆ, ಏನು? ಭೌತಿಕ ಲೋಕದಲ್ಲಿ ನಾನು ಎಂಜಾಯ್ ಮಾಡಬೇಕು, ನನಗೆ ಇಲ್ಲಿ ಎಂಜಾಯ್ ಮಾಡ್ಬೇಕಂತ ನಾನು ಭೌತಿಕ ಲೋಕದಲ್ಲಿ ಇದ್ದೇನೆ. ನನಗೆ ಇಲ್ಲಿ ಎಂಜಾಯ್ ಮಾಡ್ಲಿಕ್ಕಿಲ್ಲ, ನಾನು ಕೃಷ್ಣನ ಜೊತೆಯಲ್ಲೇ ನಾನು ಇರ್ತೇನೆ, ಅವನಿಗೆ ಸೇವೆ ಮಾಡ್ಕೊಂಡೇ ನಾನು ಇರ್ತೇನೆ ಅಂತ ಆಸೆ ಇದ್ರೆ ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬೋದು. ಆದ್ರಿಂದ ನಮ್ಮದೇ ಆಸೆಯಿಂದ ನಾವು ಭೌತಿಕ ಲೋಕದಲ್ಲಿ ಅವಿದ್ಯೆಯನ್ನು ಹೊಂದಿ ಇಲ್ಲೇ ನಮ್ಮ ಆಸೆಗಳನ್ನು ಪೂರೈಸ್ಕೊಳ್ತಾ ಇದ್ದೇವೆ. ನಮ್ಮದೇ ಆಸೆಯಿಂದ ನಾವು ಸಂಬಂಧ ಜ್ಞಾನ, ಅಭಿಧೇಯ ಜ್ಞಾನವನ್ನು ಪಡೆದು ಗುರುಗಳಿಗೆ, ವೈಷ್ಣವರಿಗೆ, ಕೃಷ್ಣರಿಗೆ ಸಂಪೂರ್ಣ ಶರಣಾಗಿ ನಾನು ದಾಸಾನುದಾಸ ಅನ್ನುವ ಭಾವವನ್ನು ಹೊಂದಿದ್ದು, ಪ್ರೇಮವನ್ನು ಹೊಂದು ನಾವು ಆಧ್ಯಾತ್ಮಿಕ ಜಗತ್ತಿಗೂ ಹೋಗ್ಬಹುದು. ಅದು ನಮ್ಮ ಆಸೆಯ ಪ್ರಕಾರ ಇರ್ತದೆ. ನಮ್ಮ ಕೃಷ್ಣನನ್ನು ಮರೆಯುವ ಆಸೆಯನ್ನು ಹೊಂದಿದ್ರೆ ಅವಿದ್ಯೆ. ಕೃಷ್ಣ ಭೂಲಿಯ ಜೀವ ಭೋಗವಾಂಚ ಕರೆ,
ಪಾಶತೆ ಮಾಯಾತಾರೆ ಝಪಟಿಯಾದರೆ ಮಾಯಾ ಝಪಕ್ ಅಂತ ಹಿಡಿದು ಬಿಡ್ತಾಳೆ ಯಾವಾಗ ಭೋಗವಾಂಚಾಕರೆ ಭೋಗದ ಇಚ್ಛೆ ಮಾಡಿದ ತಕ್ಷಣ ಮಾಯಾ ಚಪಟಿಯಾದರೆ ಮಾಯಾ ಜಪಟಿಯಾದರೆ ಆದಾಗ ಅವಿದ್ಯೆ. ಎಷ್ಟೊಂದು ಸಲ ನಾವು ಒಬ್ಸರ್ವ್ ಮಾಡ್ತೇವೆ, ನಮ್ಗೆ ಎಂಜಾಯ್ ಅನ್ನುವ ಮೂಡ್ ಬಂತು ಅಂದ್ರೆ ಕೃಷ್ಣನನ್ನು ಮರ್ತು ಬಿಡ್ತೇವೆ. ತತ್ಕ್ಷಣ ಕೃಷ್ಣನನ್ನು ಮರೆತಾಗ ನಾವು ಎಂಜಾಯ್ ಮಾಡಬೇಕು ಅಂದ ತಕ್ಷಣ ಗಬಕ್ಕನೆ ಮಾಯ ಹಿಡಿದು ಬಿಡ್ತಾರೆ. ಆದರೆ ಯಾವಾಗ ನಮ್ಮ ಮನಸ್ಸು ಕೃಷ್ಣನ ಪಾದಾರವಿಂದಗಳಿಗೆ ಅದರ ಮೇಲೆ ಆಕರ್ಷಿತವಾಗಿದೆ, ಅದರ ಮೇಲೆ ಫೋಕಸ್ ಆಗಿದೆ, ಮಾಯಾ ಕೆನಾಟ್ ಡೂ ಎನಿಥಿಂಗ್. ಅವಿದ್ಯೆ ನಮ್ಮನ್ನು ಏನು ಮಾಡ್ಲಿಕ್ಕೆ ಆಗುದಿಲ್ಲ. ಯಾತಕ್ಕಾಗಿ ಅಂದ್ರೆ ನಾವು ಯಾವಾಗ್ಲೂ ನೆನ್ಪಿಟ್ಕೊಳ್ತೇವೆ, ನಾನು ಕೃಷ್ಣನ ದಾಸ, ನಾನು ದಾಸಾನುದಾಸ. ಇದು ಸಂಬಂಧ ಜ್ಞಾನ. ನಾನು ಕೃಷ್ಣ ದಾಸ ಅಂತ ನೆನ್ಪಿಟ್ಕೊ. ಅದನ್ನು ಮರೆಯುವುದೇ ಅವಿದ್ಯೆ. ಹರೇ ಕೃಷ್ಣ. ತುಂಬಾ ಚೆನ್ನಾಗಿ ಅರ್ಥ ಆಯ್ತು ಪ್ರಭು. ತುಂಬಾ ಥ್ಯಾಂಕ್ಸ್ ಪ್ರಭು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಧನ್ಯವಾದ. ಹರೇ ಕೃಷ್ಣ. ಬೇರೆ ಏನಾದ್ರೂ ಪ್ರಶ್ನೆಗಳು ಇದೆಯಾ? ಓಕೆ. ಸೊ ಆಸ್ ಯೂಶುವಲ್ ಜಪ ಮಾಡಬೇಕಾ ಅಥವಾ ಕ್ಲಾಸನ್ನು ಎಂಡ್ ಮಾಡೋಣ? 30 ಹರೇ ಕೃಷ್ಣ ಮಹಾಮಂತ್ರವನ್ನು ಬೇಕಾದ್ರೆ ಜಪ ಮಾಡ್ಬೋದು, ಇಲ್ಲ ಅಂದ್ರೆ ಕ್ಲಾಸನ್ನು ಎಂಡ್ ಮಾಡ್ಬೋದು. ಜಪ ಮಾಡೋಣ ಪ್ರಭುಜಿ. ಹಾ, ಸೊ 30 ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡೋಣ. ಮಿನಿಟ್, ವಿಡಿಯೋ ಸ್ಟಾಪ್ ರೆಕಾರ್ಡ್. ಹರೇ ಕೃಷ್ಣ.